ಇವತ್ತಿ 3 ವಿಧಾನಗಳನ್ನ ಹೇಳಿದ್ದೆ. ಮುಂದಿನ ಕ್ಲಾಸ್ನಲ್ಲಿ 3 ವಿಧಾನಗಳನ್ನ ಹೇಳ್ತೀನಿ ಅಂತ ಹೇಳಿದ್ದೆ. ಇವತ್ತು ಆ 3 ವಿಧಾನಗಳನ್ನ ನೋಡ್ಕೊಂಡ್ಬಿಡೋಣ. ಯಾರು ಹಿಂದಿನ ವಿಡಿಯೋ ನೋಡಿಲ್ಲ ನೋಡಿ 3 ವಿಧಾನ, ಅವರು 3 ವಿಧಾನ ಸ್ವಲ್ಪ ಈ ಡೈರೆಕ್ಟ್ ವಿಧಾನ ನೋಡೋದ್ರಿಂದ ಸ್ವಲ್ಪ ಟಫ್ ಆಗತ್ತ, ತಿಳಿಯಂಗಿಲ್ಲ. ಆದ್ರೂ ತಿಳಿತೈತೆ. ಸ್ವಲ್ಪ ಹಿಂದಿನ ವಿಡಿಯೋ ನೋಡ್ಕೊಂಡ್ಬಿಟ್ರೆ ನೀವೇ ಪಟ ಈ ಲೆಕ್ಕ ಬಿಡಿಸ್ಬೋದು. ಅದಕ್ಕಿಂತ ಮುಂಚೆ ಏನ್ ಹೇಳ್ಬೇಕಪ್ಪ ಅಂತಂದ್ರೆ, ಇನ್ನು ಹೇಳೋ ವಿಡಿಯೋ ಏನೈತಲ್ಲ, ನೀವು ಇವಾಗೆಲ್ಲರೂ ಓಡಿಸ್ತಿದ್ದೀರಾ ಅಂದ್ರೆ ಮುಂದೆ ಓಡಿಸ್ತಿದ್ದೀರಾ ನೋಡ್ರಿ. ನಾನು ಪಾಲ್ತು ಮಾತ್ರ ಇದ್ರೊಳಗೆ ಏನೂ ಮಾತಾಡಿಲ್ಲ, ಪಾಲ್ತು ಮಾತಾಡಕ್ ಹೋಗಂಗಿಲ್ಲ. ಇನ್ನೊಂದು ಹೇಳ್ಬೇಕಂತಂದ್ರೆ, ನಿಮ್ಗೆ ನಾನು ಬೇಸಿಕ್ ವೈಸ್ ಒಬ್ಬೊಬ್ಬರಿಗೆ ಭಾಗಕಾರ ಮಾಡಕ್ ಬರ್ತೈತೆ. ಅದನ್ನ ಮಿಶ್ರ ಭಿನ್ನರಾಶಿ ಹಚ್ಚಲಾರ್ದಕ್ಕೆ ಎಷ್ಟೋ ಜನ ಆನ್ಸರ್ಸ್ ಬಿಟ್ಟು ಬರ್ತಾರೆ. ನಾ ಇದನ್ನ ಮಾಡ್ತಿದ್ರೆ ಸೈನ್ಸ್ ಸ್ಟೂಡೆಂಟ್ಸ್ ಹೆಂಗೋ ಮಾಡ್ಬಿಡ್ತಾರ. ನೀವು BA ಸ್ಟೂಡೆಂಟ್ಸ್ ಇದಾರೆ, ಸ್ಪೆಸಿಫಿಕಲಿ ನಿಮಗೆ ಹೇಳ್ತೀನಿ ಕೇಳ್ರಿ. ಇವಾಗ ನಿಮ್ದು ಹೆಂಗಾಗತ್ತಪ್ಪ ಅಂತಂದ್ರೆ, ಇವಾಗ ಒಂದು ಭಾಗಾಕಾರ ಆಗ್ಲಿ ಏನಾಗ್ಲಿ ನಿಮ್ದು ಕ್ಯಾಲ್ಕುಲೇಷನ್ ಪಾರ್ಟ್ ಸ್ಟ್ರಾಂಗ್ ಇರೋ ಕಾರಣಕ್ಕೆ ನಾನು ಅಷ್ಟೆಲ್ಲ ಮೊದಲು ನಿನ್ನೆ 16 ನಿಮಿಷ ಬೇಸಿಕ್ಸ್ ಹೇಳ್ಕೊಂಡಿನಿ ನಾನು. ಸೊ ನೀವು ದಯವಿಟ್ಟು ನಮ್ದು ವಿಡಿಯೋ ಪೂರ ನೋಡಿದ್ರೆ ಒಂದು ಹೆಬ್ಬಟ್ಟದ ಕಬ್ಬು ಕಡೆ ಹೆಬ್ಬಟ್ಟದ ಅನ್ನೋದು ತಿಳಿದೈತೆ ವಿಡಿಯೋ. ಅದು ನಿಮ್ಮ ಮೇಲೆ ನಿಮ್ ಬಿಟ್ಟಿದ್ದು. ಯಾರಾದ್ರೂ ನನ್ನ ವಿಡಿಯೋ ಇನ್ನೊಂದು ನಿಮ್ಗೆ ನಾನು ಹೇಳಕ್ ತಿಳಿತಿತ್ತಪ್ಪ, ಇಲ್ಲ ಸರ್ ಹಿಂಗ ಐದು ಕೇಳ್ಬೇಕು ಅದನ್ನ ಹೇಳ್ರಿ, ತಿಳಿತಿತ್ತಂತಂದ್ರೆ ದಯವಿಟ್ಟು ಹೇಳ್ತೀನಿ, ನಿಮ್ಮ ಫ್ರೆಂಡ್ಸಿಗೆ ಮೋಸ ಮಾಡಕ್ ಹೋಗ್ಬೇಡಿ. ನಿಮ್ಮ ಫ್ರೆಂಡ್ಸಿಗೆ ಕಳಿಸ್ರಿ, ನಿಮ್ಮ ಫ್ರೆಂಡ್ಸ್ ನೋಡ್ರಿ, ಅವರು ಕಲೀಲಿ. ಇವಾಗ ನೀನೇ ಹೇಳಿದ ವಿಡಿಯೋ PC PSI ಪರ್ಪಸ್ ಇತ್ತು. ಇವತ್ತಿನ ವಿಡಿಯೋ ಹೇಳ್ತೀನಿ ನೋಡ್ರಿ, RRB KS ಗ್ರೂಪ್ C ಮತ್ತೆ KSRP SI ಅಂತ ತಗೊಂಡ್ ಬರುತ್ತೆ. ಅವಕ್ಕೆ ಇವತ್ತಿನ 3 ವಿಧಾನ ಏನ್ ಹೇಳ್ತಿಲ್ಲ, ಭಾರಿ ಇಂಪಾರ್ಟೆಂಟ್ ವಿಧಾನ. ಇವಾಗ 4ನೇ ವಿಧಾನ, ಮೊದಲು ಕಾನ್ಸೆಪ್ಟ್ ಹೇಳ್ತೀನಿ, ಕಾನ್ಸೆಪ್ಟ್ ಕೇಳ್ಬಿಡ್ರಿ, ಆಮೇಲೆ ಏನೈತಲ್ಲ ಲೆಕ್ಕ ಬಿಡಿಸೋಣ. ಇವಾಗ ಯಾರು ಲೆಕ್ಕ ನೋಡ್ಬೇಡ್ರಿ, ಮೊದಲು ಕಾನ್ಸೆಪ್ಟ್ ನೋಡ್ರಿ. ಕ್ಲಿಯರ್ ಆಗಿ ಒಮ್ಮೆ ಕಾನ್ಸೆಪ್ಟ್ ನೀವು ಕಲ್ಕೊಂಡ್ರಿ ಅಂತಂದ್ರೆ ನೆಕ್ಸ್ಟ್ ನೀವು ಲೆಕ್ಕ ನೋಡೋ ಅವಶ್ಯಕತೆ ಇರಲ್ಲ. ನೋಡ್ರಿ ಇವಾಗ ಇಲ್ಲಿ ಏನ್ 4ನೇ ವಿಧಾನಪ್ಪ ಅಂತಂದ್ರೆ, ಇವನ್ ಟ್ಯಾಂಕ್ ಇರುತ್ತೆ. ನಿನ್ನೆ 3ನೇ ವಿಧಾನ ಏನ್ ಹೇಳಿದ್ದೆಪ್ಪ ಅಂತಂದ್ರೆ 3 ನಲ್ಲಿಗಳು ಹೇಳಿದ್ದೆ, 3 ನಲ್ಲಿ ತುಂಬಿಸಕ್ ಹೇಳಿದ್ದೆ. ಇವತ್ತಿನ ವಿಧಾನ 4ನೇ ವಿಧಾನ ಹೇಳ್ತಂದ್ರೆ 2 ನಲ್ಲಿ ತುಂಬಿಸ್ತಾವ, 2 ನಲ್ಲಿ ತುಂಬಿಸ್ತಾವ, 1 ನಲ್ಲಿ ಖಾಲಿ ಮಾಡ್ತೀವಿ, 1 ನಲ್ಲಿ ಖಾಲಿ ಮಾಡ್ತೀವಿ. ಅಂದ್ರೆ ಇದರ ಅರ್ಥ ಏನ್ ಗೊತ್ತೇನ್ರಿ, ಇವಾಗ 2 ನಲ್ಲಿ ತುಂಬಿಸ್ತಾವ, 1 ನಲ್ಲಿ ಖಾಲಿ ಮಾಡ. ಹೆಂಗ್ ಸರ ಅಂತಂದ್ರ, ನಾನು ನಿನ್ನೆ ಹೇಳಿನಿ ಏನಾದ್ರು ತುಂಬಿಸ ನಲ್ಲಿ ಉಳಿದು ಅಂತಂದ್ರೆ ಪ್ಲಸ್ ಅಂತ ಹೇಳಿದ, ಪ್ಲಸ್. ಖಾಲಿ ಮಾಡದಿತ್ತಂತಂದ್ರ ಮೈನಸ್ ಅಂತ ಹೇಳಿ. ಹೆಂಗ್ ಸರ್ ಕಾನ್ಸೆಪ್ಟ್ ಇದ್ರ ಮೇಲೆ ಹೆಂಗ್ ಕ್ವಶನ್ಸ್ ಇದಾರೆ ಪ್ರಾಕ್ಟಿಕಲಿ ನೋಡ್ರಿ. ಇವಾಗ ಒಂದು ಟ್ಯಾಂಕ್ ಇರ್ತೈತಿ ಅನ್ಕೋರಿ, ನಿಮ್ ಊರಾಗ ಒಂದು ಟ್ಯಾಂಕ್ ಇರ್ತೈತಿ ಅನ್ಕೋರಿ. ಈ ಕಡೆ ಕಾರ್ಪೊರೇಷನ್ ನೀರು ಬೀಳ್ತಿರ್ತೈತಿ, ಈಗ ಬೋರ್ವೆಲ್ ನೀರು ಬೀಳ್ತಿರ್ತೈತಿ ಟ್ಯಾಂಕಿಗೆ. ಕೆಳಗಡೆ ನಿಮ್ಗೆ ಗೊತ್ತಿರ್ಲಾರ್ದಂಗ ಒಬ್ರು ನಳ ಆನ್ ಮಾಡಿರ್ತಿರ್ತಾರ, ಹೊಂಡದಾಗ ನಳ ಆನ್ ಮಾಡಿರ್ತಿರ್ತಾರ. ಇವೆರಡು ಬೀಳ್ತಿರ್ತಾವ, ಇದು ಸೋರ್ತಿರ್ತೈತಿ, ಇದು ಈ ನಳ ಆನ್ ಇದ್ದು ಇವೆರಡು ನಳ ಬಿದ್ದು ಒಂದು ಟೈಮಿಗೆ ಟ್ಯಾಂಕ್ ತುಂಬತ್ತೆ. ಅದು ಯಾವ ಟೈಮಿಗೆ ತುಂಬತ್ತೆ ಅನ್ನೋದ್ರನ್ನ ಇದು ಕಾನ್ಸೆಪ್ಟ್ ಇರ್ತಿರತ್ತೆ. ಕಾರ್ಪೊರೇಷನ್ ಒಂದ ಬಿಟ್ರೆ ಈಗ ಇವೆರಡು ಬಂದ್ ಮಾಡ್ತೀನಿ ನಾನು, ಇದೊಂದ ನಳ ಆನ್ ಇಟ್ಟೆ ಅಂತಂದ್ರೆ ಒಂದು ಟೈಮಿಗೆ ಟ್ಯಾಂಕ್ ತುಂಬತ್ತ. ಇವಾಗ ಇದನ್ನು ಬಂದ್ ಇಡ್ತೀನಿ, ಇದನ್ನು ಬಂದ್ ಇಡ್ತೀನಿ, ಟೋಟಲ್ ಟ್ಯಾಂಕ್ ಖಾಲಿ ಇರ್ತೈತಿ. ಇದೊಂದೇ ನಳ ನಾನು ಆನ್ ಇಟ್ಟೆ ಅಂತಂದ್ರೆ ಒಂದ್ ಟೈಮಿಗೆ ತುಂಬತ್ತೆ ಟ್ಯಾಂಕ್. ಇವೆರಡು ಬಂದ್ ಮಾಡ್ತೀನಿ, ಕ್ಲೋಸ್ ಮಾಡ್ತೀನಿ ಟ್ಯಾಂಕ್. ಇದೊಂದೇ ಆನ್ ಇರ್ತೈತಿ, ಟ್ಯಾಂಕ್ ಫುಲ್ ತುಂಬಿರುತ್ತೆ. ಇದು ಒಂದಿಷ್ಟು ಅವರ್ಸಿಗೆ ಒಂದಿಷ್ಟು ಮಿನಿಟ್ಸಿಗೆ ಖಾಲಿ ಮಾಡಂತ ಇದ್ರದ್ದು ಒಂದು ಕೆಪಾಸಿಟಿ. ಕಾನ್ಸೆಪ್ಟ್ ಏನಂತಂದ್ರ, ಇದು ಕೆಳಗೆ ಹೋಗ್ತಿರ್ತೈತಿ, ಇವೆರಡು ನೀರು ತುಂಬಿಸ್ತಿರ್ತಾವ. ಯಾವ ಟೈಮಿಗೆ ಈ ಟ್ಯಾಂಕ್ ತುಂಬಿಸ್ತೈತಿ ಅನ್ನೋ ಕಾನ್ಸೆಪ್ಟ್. ಸೊ ಇವಾಗ ಈ ಕಾನ್ಸೆಪ್ಟ್ ಹೆಂಗ್ ಮಾಡಿದ್ರೆ ಸರ್ ಅಂತಂದ್ರೆ, ಒಂದೇ ನೆನಪು ಮಾಡಿ ತುಂಬಿಸೋದು ಪ್ಲಸ್, ಇಲ್ಲೇನಾದ್ರು ಖಾಲಿ ಮಾಡೋದಿತ್ತ ಭರ್ತಿ ತುಂಬಿಸೋದ್ರ ಒಂದೇ, ಭರ್ತಿ ಮಾಡೋದಂದ್ರೆ ಖಾಲಿ ಮಾಡೋದು ಅಂತಂದ್ರೆ ಮೈನಸ್ ಅಂದಾಗ. ಇಲ್ಲಿ ಲೆಕ್ಕ ನೋಡಿಬೇಡ ಹೆಂಗಿರತ್ತ ಅಂತಂದ್ರೆ, ಲೆಕ್ಕ ನೋಡಿಬೇಕಿದ್ರೆ 2 ನಲ್ಲಿಗಳು ಟ್ಯಾಂಕ್ ಒಂದನ್ನು ಅನುಕ್ರಮವಾಗಿ 12 ಮತ್ತು 20 ಗಂಟೆಗಳಲ್ಲಿ ತುಂಬಿಸಬಲ್ಲವು ಅಂತ ನಿಮ್ಗೆ ಆಲ್ರೆಡಿ ಹೇಳ್ಬಿಟ್ಟಿನಿ, ಪ್ಲಸ್. ಇನ್ನೊಂದು ನಲ್ಲಿಯು ಅದೇ ಟ್ಯಾಂಕ್ ಅನ್ನು 30 ಗಂಟೆಗಳಲ್ಲಿ ಖಾಲಿ ಮಾಡಬಲ್ಲದು ಅಂತಂದ್ರೆ ಮೈನಸ್. ಒಂದು ವೇಳೆ 3 ನಲ್ಲಿಗಳು ಎಟ್ ಟೈಮ್ ಸ್ಟಾರ್ಟ್ ಮಾಡಿದ್ರೆ ಅಂತಂದ್ರ ಯಾವ ಟೈಮಿಗೆ ಟ್ಯಾಂಕ್ ತುಂಬತೈತಿ ಅನ್ನ ಇಲ್ಲಿ ನೋಡಿರ್ಬೇಕಾದ್ರೆ ಸಣ್ಣ ಒಂದು ಡೈಗ್ರಾಮ್ ತೆಗೆದು ಕೊಡ್ತೀನಿ. ಇಲ್ಲೇ ಈಗ 2 ನಲ್ಲಿಗಳದವ, ಒಂದು 12 ಗಂಟೆ ಟೈಮ್ ತಗೋತೀವಿ, ಇದೆಷ್ಟು ತಗೋತಿ 20 ಗಂಟೆ ಟೈಮ್ ತಗೋತಿ. ಆ ಟ್ಯಾಂಕ್ ಅನ್ನು ಖಾಲಿ ಮಾಡಕ್ಕೆ ಇನ್ನೊಂದು ನಲ್ಲಿ 30 ಗಂಟೆ ಟೈಮ್ ತಗೋತಿ. ಹಂಗಾದ್ರೆ 3 ಎಟ್ ಟೈಮ್ ಸ್ಟಾರ್ಟ್ ಆಗುತ್ತಂದ್ರೆ
ಟೈಮ್ ತೋದಕ್ಕೆ ಕ್ವಶನ್ ಕೇಳ್ಯಾರ. ಯಾವ ತರ ಮಾಡ್ಬೇಕಂದ್ರೆ ಸಿಂಪಲ್ ಆ ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳನ್ನ ಬರ್ಕೋರಿ. 12, 20, 30 ನೋಡ್ರಿ, ಇದು ತುಂಬಿಸೋದು, ಇದು ಖಾಲಿ ಮಾಡೋದು. ಈಗ ನಾ ಮುಂದೆ ಏನ್ ಹೇಳಿದ್ರೆ ಮಿನಿ ವಿಡಿಯೋದೊಳಗೆ ಏನ್ ಹೇಳಿದ್ರೆ ಹಿಂಗ್ ಬಂತಂತ ನಾನು ಈ ವಿಧಾನ ಈ ಟೋಟಲ್ ನಲ್ಲಿ ಮತ್ತು ಕಾನ್ಸೆಪ್ಟ್ ಒಳಗೆ ನಾನು ಲಸ ತಗೊಳ್ಳೋದು ಹೇಳಿ ನಿಮ್ಗೆ. ಲಸ ತೆಗೀರಿ. 12, 20, 30 ಲಸ ತೆಗೀರಿ. ಮೊದಲ ನಿಮ್ಗೆ 2 ಮಗಿಲೆ ಸ್ಟಾರ್ಟ್ ಮಾಡಿ. 2 ಮಗಿಲೆ ಸ್ಟಾರ್ಟ್ ಮಾಡ್ರಿ. 2 ತೋರಿ, 2 6, 2 10, 2 15. ನೆಕ್ಸ್ಟ್ ಸಮಸ್ಯೆ ಏನಾಗದಕ್ಕ ಮತ್ತೆ 2 ತೋರಿ, 2 3, 2 5, 15 ಹೋಗಂಗಿಲ್ಲ. 2 ಮಗಿಲೆ 15 ಸೇಮ್ ಮಾಡಿದೆ. ಇವಾಗ ಇಲ್ಲಿ ಯಾವ್ದು ಸಮಸ್ಯೆ ಕಾಣ್ತಿಲ್ಲ ಅಂದ್ರೆ 2 ಬಿಟ್ ಬಿಡೋಣ. 3 ತಗೊಳ್ಳೋಣ. 3 3 1 3 ಮಗೆ 5 ಇಲ್ಲ, 5 ಸೇಮ್ ಇಡ್ತೀನಿ. 3 5. ನೀವು ನಿನ್ನೆ ಕ್ಲಾಸಲ್ಲಿ ಹೇಳಿನಿ ಲಾಸ್ಟಿಗೆ ಕೊನೆಗೆ 1 ಬರ್ತಂಕ ಲಸ ಮಾಡ್ಬೇಕಂತ ಹೇಳಿನಿ. ಸೊ ಇವಾಗ 5 ಉಳಿದ 5 ತಗೋತೀನಿ. ಈ 1ಕ್ಕೆ 1 ಸೇಮ್ ಇಡ್ತೀನಿ. 5 1 5 1. ಇಷ್ಟ ಆದ್ಮೇಲೆ ಕೊನೆಗೆ 1 ಬಂದ್ರೆ ಲಸ ಕಂಪ್ಲೀಟ್ ಅದ. ಮುಂದೆ ಏನ್ ಮಾಡ್ಬೇಕ್ರಿ ಸರ್ ಅಂತಂದ್ರೆ ಈಗ ಬಂದಿರ್ತಕ್ಕಂಥ ಸಂಖ್ಯೆಗಳನ್ನ ಗುಣಿಸ್ಬೇಕು. ಯಾವ ತರ ಸರ್ ಅಂತಂದ್ರೆ ಕೆಳಗಿನಿಂದ 5 3 15, 15 2 30, 32 60. ಅಂದ್ರೆ ಲಸ ಎಷ್ಟು ಬಂತು ನಿಮ್ಗೆ 60. ಈ 60 ಏನ ಇಲ್ಲಿ ಬರ್ಕೋಬೇಕು. ನಾನೇನೇ ಹೇಳಿದ್ದೀನಿ. ಆಮೇಲೆ ಹಿಂಗೆ ಬೇರೆ ಹೊಡ್ಕೋಬೇಕು ಅಂತ ಹೇಳಿ ಹಿಂಗ್ ಹೊಡ್ಕೋದು. ಇವಾಗ ಏನ್ ಮಾಡ್ರಿ, 12 ಐತಾ, 12 ಎಷ್ಟೇ 60 ಆಗತ್ತ. 12 ಎಷ್ಟೇ 60 ಅಂದ್ರೆ 12 5 60. 20 ಎಷ್ಟೇ 60 ಅಂದ್ರೆ 20 3 60. 30 ಎಷ್ಟೇ 60 ಅಂದ್ರೆ 30 2 60. ಕ್ವಶನ್ ದಾಗ ನೋಡ್ರಿ, ಈ 12 ಗಂಟೆ 20 ಗಂಟೆ ತುಂಬಿಸೋದವ ಅಂತಂದ್ರ ಇದ್ರ ಸ್ಟೇಟ್ ಇದು ಪ್ಲಸ್ ಅನ್ನ, ಇದು ತುಂಬಿಸತ್ತಂದ್ರ ಪ್ಲಸ್ ಅನ್ನ. ಇಲ್ಲಿ ನೋಡ್ರಿ ಇನ್ನೊಂದಲ್ಲಿ ಅದೇ ಟೈಮ್ 30 ಗಂಟೆಗಳಲ್ಲಿ ಖಾಲಿ ಮಾಡೋದಂತಂದ್ರೆ 30 ಗಂಟೆ ಖಾಲಿ ಮಾಡೋದಂತಂದ್ರೆ ಇದು -2 ಅನ್ನ ನಾ ಹೇಳಿ. ಸಿಂಪಲ್ ಏನು ಇಲ್ಲ. ಈ 3 ಸಂಖ್ಯೆ ಬರ್ಕೊಂತೀನಿ, ಲಸ ತೆಗೆದ್ನಿ, 60 ಬಂತು. ಈ 12 5 60 ಬರ್ತೀನಿ, 23 60 ಬರ್ತೀನಿ, 32 60 ಬರ್ತೀನಿ. ಇವೆರಡು ತುಂಬಿಸೋದಂದ್ರೆ ಈ ಪ್ಲಸ್ ಬರ್ತೀನಿ. ಇದು ಖಾಲಿ ಮಾಡೋದಂದ್ರೆ ಈ ಮೈನಸ್ ಬರ್ತದೆ. ನೆಕ್ಸ್ಟ್ ಏನ್ ಮಾಡ್ಬೇಕ್ರಿ ಸರ್ ಅಂತಂದ್ರೆ ಈ ಬಂದಿರ್ತಕ್ಕಂಥ ಲಸನ 60 ಇಲ್ಲಿ ಬರೀಬೇಕು ಮೇಲೆ. ಕೆಳಗಡೆ ಏನ್ ಮಾಡ್ಬೇಕಪ್ಪ ಅಂತಂದ್ರ ಕೆಳಗಡೆ ಇದು ಪ್ಲಸ್ ಆಯ್ತಾ, ಈ 5 ಈ +3 ಆಯ್ತಾ, ಈ +3 ಬರೀ. ಇಲ್ಲಿ -2 ಆಯ್ತಾ, ಈ -2. ಆಮೇಲೆ ಏನ್ ಮಾಡ್ಬೇಕು, ಇಲ್ಲಿ ನೋಡಿ 60ಕ್ಕೆ 60 ಸೇಮ್ ಬರೀ. ಡಿವೈಡೆಡ್ ಬೈ ಬರೀ. 5 3 ಕೂಡಿಸಿದ್ರೆ 8, 8 2 ಹೇಳಿದ್ರೆ 6 ಬರೀತೀನಿ. ನಿಮ್ಗೆ ಇದನ್ನ ಕಡ್ತಾ ಹೊಡೆಯಕ್ಕೆ ಬರಬೇಕು. 6 1 6 10 ಅಂತಂದ್ರೆ ಇದರ ಆನ್ಸರ್ ಎಷ್ಟಾಯ್ತು 10 ಗಂಟೆ. ಇನ್ನೊಂದು ನೆನಪಿಟ್ಕೋರಿ, ಇಲ್ಲೇನಾದ್ರೂ ಗಂಟೆ ಕೊಟ್ಟಿದ್ದ ಅಂತಂದ್ರೆ ಇದು ಗಂಟೆ, ಇಲ್ಲೇನಾದ್ರೂ ನಿಮಿಷ ಕೊಟ್ಟಿದ್ದ ಅಂತಂದ್ರೆ ಇದೇನು ನಿಮಿಷ ಅಲ್ಲ. ವೆರಿ ಸಿಂಪಲ್. ಬಹಳ ಇದನ್ನ ಮಾಡ್ಕೊಬೇಡ್ರಿ. ಒಂದು ಹೇಳ್ಬಿಡ್ತೀನಿ, ಎರಡರಲ್ಲಿ ತುಂಬಿಸ ಇರ್ತಾವ, ಒಂದ್ರಲ್ಲಿ ಖಾಲಿ ಮಾಡೋದಿರುತ್ತ. ಅವ್ರು ಗಂಟೆ ಕೊಟ್ಟಿದ್ದಾನ, ಇವೆರಡು ತುಂಬಿಸೋದು, ಇದು ಖಾಲಿ ಮಾಡೋದು. ನಿಮಗೆ ಗೊತ್ತೈತಿ ಲಸ, ನಿಮ್ಗೆ ಲಸ ತೆಗೀರಿ, ಲಾಸ್ಟಿಗೆ ಬಂದು ಬರ್ತಕ್ಕ ಇವನ್ನೆಲ್ಲ ಗುಣಿಸ್ರಿ. ಬಂದಿರ್ತಕ್ಕಂಥ ಲಸ ಇಲ್ಲಿ ಹೇಳ್ರಿ, ಎಷ್ಟೆಷ್ಟೇ ನೋಡ್ಕೋರಿ, ಇದೆಷ್ಟೇ ನೋಡ್ಕೋರಿ, ಇದೆಷ್ಟೇ ನೋಡ್ಕೋರಿ. ಬಂದಿರ್ತಕ್ಕಂಥ ಲಸ ಮೇಲೆ ಬರೀರಿ. ಈ ಪ್ಲಸ್ ಈ ಪ್ಲಸ್ ಆಗಿ ಬರೋದು ತುಂಬಿಸೋದು, ಪ್ಲಸ್ ಬರ್ದೀನಿ, ಖಾಲಿ ಬರೋದು ಮೈನಸ್. 5 3 8, 8 8 6, 67 6 10 ಗಂಟೆ. ವೆರಿ ಸಿಂಪಲ್. ಇವಾಗ ಎರಡನೇ ಲೆಕ್ಕ ನೋಡೋಣ. ಇವಾಗ ನೋಡೋಣ್ರಿ ಎರಡನೇ ಲೆಕ್ಕ. ಇದು ಎರಡನೇ ಲೆಕ್ಕ ಸೇಮ್ ನಾನು ಹೇಳಿದ ಮಾಡ್ತೀರ ಅನ್ಕೊಂಡಿನಿ. ನೋಡೋಣ ಇನ್ನೊಂದು ಲೆಕ್ಕ. ಎರಡರಲ್ಲಿರೋ ಟ್ಯಾಂಕ್ ಅನ್ನು ಅನುಕ್ರಮವಾಗಿ 6 ಮತ್ತು 10 ಗಂಟೆಗಳಲ್ಲಿ ತುಂಬಿಸಬಲ್ಲವು. ಇನ್ನೊಂದರಲ್ಲಿ ಅದೇ ಟ್ಯಾಂಕ್ ಅನ್ನು 30 ಗಂಟೆಗಳಲ್ಲಿ ಖಾಲಿ ಮಾಡಬಲ್ಲದು. ಒಂದು ವೇಳೆ ಆ 3 ನಲ್ಲಿಗಳನ್ನು ಒಟ್ಟಿಗೆ ಪ್ರಾರಂಭಿಸಿದ್ರೆ ಟ್ಯಾಂಕ್ ತುಂಬಲು ಎಷ್ಟು ಸಮಯ ಬೇಕಾಗುವುದು ಅಂತ ಹೇಳಿ ಕ್ವಶನ್ ಕೇಳ್ಯಾರ. ಹೆಂಗ್ ಮಾಡ್ತೀರಿ ಇವಾಗ ನೋಡ್ರಿ, ಇಲ್ಲೇ 6 ಹಿಂಗ್ ಬರೀತೀರಿ, ತುಂಬದು 10 ಬರೀರಿ, 30 ಬರೀರಿ. ಹಿಂಗ್ ಬರ್ದ್ಮೇಲೆ ನೀವು ನೆಕ್ಸ್ಟ್ ಏನ್ ಮಾಡ್ತೀರಿ ಹೇಳ್ರಿ, ಪಕ್ಕ ಲಸಾನ ತೆಗಿತೀರಿ.
ಲಸ ತೆಗಿರಿ 6 10 30 ನಿಮ್ಗೆ ಇನ್ನೊಂದು ಮಾತು ಹೇಳ್ಬಿಡ್ತೀನಿ ಕೇಳ್ರಿ ಲಸ ಏನಾದ್ರು ನೀವು ಹಿಂಗ ತೆಗಿಯೋದು ಬಿಟ್ಟು ಒಬ್ಬೊಬ್ರು ಹೇಳ್ತಿರ್ತಾರ 6 10 30 ಮಗೆಗೆ ಯಾವ ಮಗೆ ಬರುತ್ತೆ ಆ ಮಗೆ ಬರುತ್ತೆ ಲಸ ಅಗಲದ 60 ಬಂದ 120 ಲಸನೇ ಮತ್ತೆ ಹಂಗೆಲ್ಲ ಮಾಡ್ಬೇಡ್ರಿ ಈಗ ನಾ ಹೆಂಗ್ ಹೇಳ್ತಿಲ್ಲ ಇದೇ ತರ ಮಾಡಿ ಇವಾಗ ನೋಡ್ರಿ ಇವಾಗ 2 ಮಗ್ಗಿನ ತಗೋರಿ ಏನ್ ಪ್ರಾಬ್ಲಮ್ ಇಲ್ಲ 2 3ನೇನಾ 2 5ನೇನಾ 2 15 ಇವಾಗ ನೋಡ್ರಿ 3 ತಗೋರಿ 3 ಒಂದೇ 5 ಕೈ 3 5 ಸರ್ ಇಲ್ಲಿ ಯಾಕೆ 5 ಬರ್ದಿರ ಅಂತಂದ್ರೆ ಯಪ್ಪ 3 ಮಂದಿಗೆ ಯಾವ ಹೋಗ್ತಿರ್ತಾವಲ್ಲ ಅವ್ನು ಅಷ್ಟೇ ಕಡಿಬೇಕು 3 ಮಂದಿಗೆ ಯಾವ ಹೋಗಂಗಿಲ್ಲ ನೋಡು ಅವ್ನು ಅಷ್ಟೇ ಸೇಮ್ ಇಟ್ಬಿಡ್ಬೇಕು ಹೊಳ್ಳಿ ಇವಾಗ 5 ಮಂದಿ ಹೋಗ್ತವೆ ನೋಡೋಣ 1 ಪಾಯಿಂಟ್ 5 ಒಂದೇ 5 ಒಂದೇ ಏನ್ ಮಾಡ್ಬೇಕು ಮುಂದೆ ಏನ್ ಮಾಡ್ಬೇಕು ಸರ್ ಅಂತಂದ್ರೆ ಇವ್ ಇಷ್ಟು ಗುಣಿಸ್ಬಿಡ್ರಿ 2 ಇಂಟು 3 ಇಂಟು 5 2 3 6 30 ಲಸ 30 ಬಂತು ಲಸ ಸಿಂಪಲ್ ಪ್ರಾಕ್ಟೀಸ್ ಮಾಡ್ರಿ ಇಲ್ಲಿ 30 ಬರೀತೀನಿ ನಾನು ಲಸ ಬರೋದು ಹಿಂಗ್ ಮಾಡ್ತೀನಿ ಹಿಂಗೆ ಮಾಡ್ಬೋದು ಪ್ರಾಕ್ಟೀಸ್ ಮಾಡ್ರಿ ಅವಾಗ 6 ಎಷ್ಟೇ 30 6 5 30 10 ಎಷ್ಟೇ 30 10 3 30 30 ಎಷ್ಟೇ 30 30 1 30 10 3 30 6 5 30 ಇವೆರಡು ತುಂಬಿಸವು ಅಂದ್ರೆ ಇಲ್ಲಿ ಏನು ಅದರ ಲಿಮಿಟ್ಸ್ ಇರುತ್ತಾ ಇಲ್ಲಿ ಪ್ಲಸ್ ಬರಿಬೇಕು ಅಲ್ಲಿ ಕೊಟ್ಟಾಗ 2 ಗಂಟೆ ಆಗೋದು ಅನುಕ್ರಮವಾಗಿ 6 ಮತ್ತು 10 ಗಂಟೆಗಳಿಗೆ ತುಂಬಿಸಬಹುದು ಅಂದ್ರೆ ಇದು ಪ್ಲಸ್ 30 ಗಂಟೆಗಳಿಗೆ ಖಾಲಿ ಮಾಡಬಹುದು ಅಂದ್ರೆ ಇದು ಮೈನಸ್ ಮಾಡ್ಕೋತೀರಾ ಮಾಡ್ಕೊಂಡು ನೆಕ್ಸ್ಟ್ ಏನ್ ಮಾಡ್ತೀರಿ ಹೇಳ್ರಿ ಇವಾಗ ಈ ಲಸ ಬಂದಿರತಕ್ಕಂಥದ್ದನ್ನ ಮೇಲೆ ಬರೀಬೇಕು 30 ಡಿವೈಡೆಡ್ ಬೈ ಪ್ಲಸ್ 5 ಪ್ಲಸ್ 3 8 ಇಲ್ಲಿ ಮೈನಸ್ 1 ಐತಿ ಅಂದ್ರೆ 8 ರ 1 ಅಂದ್ರೆ 7 ಆದ್ರೂ ಈಗ ಬರೀತೀನಿ ನೋಡಿ 5 ಪ್ಲಸ್ 3 ಮೈನಸ್ 1 30 ಡಿವೈಡೆಡ್ ಬೈ 5 3 8 8 ರ 1 ಹೇಳಿದ್ರೆ 7 ಆಪ್ಷನ್ಸ್ ನ ಹಿಂಗ್ ಕೊಡಂಗಿಲ್ಲ ರೀ ಇದನ್ನ ಏನ್ ಮಾಡ್ತಾನಪ್ಪ ಅಂತಂತಂದ್ರೆ ಮಿಶ್ರ ಭಿನ್ನರಾಶಿ ಒಳಗಿರ್ತಾರ ನೀವು ಇಲ್ಲಿ ತನಕ ತಂದಿರ್ತೀರಿ ಮಿಶ್ರ ಭಿನ್ನರಾಶಿ ಒಳಗೆ ಹಚ್ಚೋದು ಗೊತ್ತಾಗಲ್ಲ ನಾ ಆದ್ರೂ ನೀನೆ ಸ್ಟಾರ್ಟಿಂಗ್ ಬೇಸಿಕ್ ವಿಡಿಯೋದೊಳಗೆ ಹೇಳಿ ಹೆಂಗ್ ಸರ್ ಮಿಶ್ರ ಭಿನ್ನರಾಶಿ ಅಂತಂದ್ರೆ ಈ 30 ಡಿವೈಡೆಡ್ ಬೈ 7 ಹಿಂಗ್ ಬರೆದ್ರು ಅಂತ ಇದು ಹಿಂಗ್ ಬರೀಲೇ ಇಲ್ಲ 30 ಡಿವೈಡೆಡ್ ಬೈ 7 ಹಿಂಗ್ ಬರೀದ್ರೆ ನಡೆದೈತಾ 7 ಎಷ್ಟು ಈಗ 35 7 4 28 ಸಣ್ಣದಿಂದ ಮಾಡಿದ್ರೆ ಬರ್ತಾ ಎಷ್ಟು ಉಳಿತೈತಿ 2 ಉಳಿತೈತಿ 30 20 2 ಉಳಿತೈತಿ ಸರ್ ಇದು ಹೆಂಗ್ ಪೂರ್ಣಾಂಕದಾಗ ಬರೆಯದ್ರಿ ಅಂತಂದ್ರ ಇದನ್ನ ಪೂರ್ಣಾಂಕದಾಗ ಬರೆಯೋದು ಭಾರಿ ಗೊತ್ತಿರ್ಬೇಕು ನಿಮ್ಗೆ ಇದನ್ನ ಯಾವ ಪೂರ್ಣಾಂಕ ಬರ್ತಾನ ಆನ್ಸರ್ ಪಟ್ನ ಹೊಡೆದೇ ಬರ್ತಾನೆ ಹೆಂಗ್ ಸರ್ ಪೂರ್ಣಾಂಕ ಅಂದ್ರೆ ಇದನ್ನೇನೈತಲ್ಲ ಪೂರ್ಣಾಂಕದಾಗ ಬರಿಬೇಕು ಶೇಷನ ಮೇಲೆ ಬರಿಬೇಕು ಇದನ್ನ ಕೆಳಗೆ ಬರೀಬೇಕು ಪ್ರಾಕ್ಟೀಸ್ ಮಾಡ್ಬೇಕು ಇದೇ ಆನ್ಸರ್ ಇಲ್ಲಿ ಗಂಟೆ ಕೊಟ್ಟಾನ ಇಲ್ಲಿ ಗಂಟೆ ಮುಗೀತು ಇಷ್ಟೇ ಆನ್ಸರ್ ಸಿಂಪಲ್ ಏನಿಲ್ಲ ನೋಡ್ರಿ 6 10 ಗಂಟೆಗೆ ತುಂಬಿಸ್ತಾರೆ 6 10 30 ಗಂಟೆಗೆ ಖಾಲಿ ಮಾಡ್ತಾರೆ 30 ಬರೀರಿ ಲಸ ತೆಗಿದ್ರೆ 6 10 30 ಲಸ ತೆಗೆದ್ರಪ್ಪ ಅಂತಂದ್ರೆ ಲಸ ಎಷ್ಟು ಬರುತ್ತೆ 30 ಬಂತು ಆ 30 ಇಟ್ಟಿನಿ 6 ಅಷ್ಟೇ 5 30 10 3 30 31 30 2 ತುಂಬಿಸೋದಂದ್ರೆ ಪ್ಲಸ್ ಪ್ಲಸ್ ಇದು ಖಾಲಿ ಮಾಡೋದಂತಂದ್ರೆ ಮೈನಸ್ 5 ಬಂದಿರ್ತಕ್ಕಂಥ ಲಸ ಮೇಲೆ ಇಡ್ತೀನಿ 5 ಪ್ಲಸ್ 3 ಇಡ್ತೀನಿ ಮೈನಸ್ 1 ಇಡ್ತೀನಿ 5 ಪ್ಲಸ್ 3 8 ಮೈನಸ್ 1 ಅಂದ್ರೆ 7 32 ಬೈ 7 ಹಿಂಗಿರಂಗಿಲ್ಲ ಆಪ್ಷನ್ಸ್ನಾಗ ಮಿಶ್ರ ಭಿನ್ನಾಂಶ ಹಿಂಗಿರುತ್ತೆ ಆನ್ಸರ್ ಹಿಂಗಿದ್ದಾಗ ಏನ್ ಮಾಡಬೇಕು ಭಾಗ ಮಾಡ್ಕೋಬೇಕು ಭಾಗಲಬ್ಧನ ಪೂರ್ಣಾಂಕ ಬರೀಬೇಕು ಶೇಷನ ಮೇಲೆ ಬರೀಬೇಕು ಭಾಜಕನ ಕೆಳಗೆ ಬರೀಬೇಕು ಅದೇ ಆನ್ಸರ್ ಆಗಿರುತ್ತ ಇವಾಗ ಹೇಳಕ್ಕೆ ನಾನು ಹೇಳಿನಿ KSRP SIF ಕ್ವಶನ್ಸ್ ನಿಮ್ಗ ಒಂದು ಇಲ್ಲಿ ಹೋಮ್ವರ್ಕ್ ಕೊಟ್ಟಿರ್ತೀನಿ ಅದನ್ನ ನೀವೆಲ್ಲರೂ ಮಾಡಿ ಕಮೆಂಟ್ ಬಾಕ್ಸ್ ನ ಹಾಕ್ರಿ ನೀವೆಲ್ಲ ಮಾರ್ಕ್ಸ್ PSI ಏನೇನು ಬೇಕು PC ಏನೇನು ಬೇಕಲ್ಲ ಎಲ್ಲ ಲೆಕ್ಕ ಮಾಡ್ತೀರಿ ಅಂದಾಗ ಈ 3 ಲೆಕ್ಕವನ್ನು ನೋಡ್ಬೇಡ್ರಿ ನೋಡ್ರಿ ಈ ವಿಡಿಯೋ ಈ 4ನೇ ವಿಧಾನದ 3ನೇ ಲೆಕ್ಕದೊಳಗ KSRP SIF ಬಿದ್ದದ್ದು ಬ್ಯಾಂಕ್ 2002 ಬಿದ್ದೈತಿ ಇದನ್ನ ಏನ್ ಮಾಡ್ರಿ ಅಂತಂದ್ರೆ ಲೆಕ್ಕ ಬಿಡಿಸ್ರಿ ಈ ತರ ಆಪ್ಷನ್ಸ್ ಕೊಟ್ಟಾನ ಇದ್ರೊಳಗೆ KSRP SIF ಈ ಆಪ್ಷನ್ಸ್ ಕೊಟ್ಟಾನ ಬ್ಯಾಂಕ್ PO ಯಾವ ಆಪ್ಷನ್ಸ್ ಕೊಟ್ಟಾನ ಅಂದ್ರೆ ಇವನು ಭಿನ್ನರಾಶಿ ಕೊಟ್ಟಿದ್ದ ಮಿಶ್ರ ಭಿನ್ನರಾಶಿ ಮಾಡಿ ಅದೊಂದು ಆಪ್ಷನ್ಸ್ ಇದನ್ನ ಮಾಡ್ರಿ ಯಾವ ಇದರ ಆಪ್ಷನ್ಸ್ ಬರಲ್ಲ ಇದರ ಆಪ್ಷನ್ಸ್ ಬರಲ್ಲ ಯಾವ್ದು ಆಪ್ಷನ್ಸ್ ಬರುತ್ತಲ್ಲ ಇದ್ರೊಳಗ ಅದನ್ನ ಮಿಶ್ರ ಭಿನ್ನರಾಶಿ ಮಾಡಿ ಆ ಕಮೆಂಟ್ ಬಾಕ್ಸ್ ನ ಹಾಕ್ರಿ ಇವಾಗ ನೆಕ್ಸ್ಟ್ ವಿಧಾನ ಹೋಗ್ಬಿಡೋಣ ಈ ವಿಧಾನ ಏನೈತಲ್ಲ
ಇಷ್ಟು ತನಕ ಮುಗಿತು PCPS ಯಾರು ಬರ್ಬೇಕಾದ್ರೆ ಇಷ್ಟು ಇನಫ್. ಈ ವಿಡಿಯೋ ಬೈ ಚಾನ್ಸ್ ನೀವೇನಾದ್ರೂ ತಪ್ಪಿ KS ಗ್ರೂಪ್ ಸಿ ಎಕ್ಸಾಮ್ಸ್ UPSC CSAT ಬರೆದ್ರಿ ಅಂತಂದ್ರ ಪಕ್ಕ ಕ್ವಶನ್ಸ್ UPSC ಒಳಗೆ ಗ್ರೂಪ್ ಸಿ ಒಳಗೆ KS ಪಕ್ಕ ಕ್ವಶನ್ಸ್ ಕಾನ್ಸೆಪ್ಟ್ ಕ್ಲಿಯರ್. ಈ ಲೆಕ್ಕ ಇಷ್ಟು ದೊಡ್ಡದೈತೆ ಅಂತ ಭಯ ಪಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಕಾನ್ಸೆಪ್ಟ್ ಇದನ್ನ ತಿಳ್ಕೊಳ್ಳೋದಿದ್ದಾರೆ ಹಂಗೆ ಕಣ್ಣು ಮುಚ್ಚಿ ಹೊಡೆದು ಬಿಡ್ತೇನೆ. ನೋಡ್ರಿ ಬೇಕಾದ್ರೆ ಕಾನ್ಸೆಪ್ಟ್ ಹೆಂಗೈತೆ ಅಂತ ನೋಡೋಣ. ಇವಾಗ ಈ ಲೆಕ್ಕದ ಇಲ್ಲಿ ಓದ್ಬೇಡ್ರಿ ಯಾರು, ಇಲ್ಲಿ ಮೊದಲು ಕಾನ್ಸೆಪ್ಟ್ ಇದನ್ನೇ ಇಲ್ಲಿ ಹೇಳ್ತೀನಿ ಹೆಂಗ ಅಂತ. ಇದೊಂದರಲ್ಲಿ ಸೇಮ್ 3ನಲ್ಲಿ 4ನೇ ತರಗತಿ, ಬಟ್ ಇದನ್ನ ಹೇಳೋದು 5ನೇ ವಿಧಾನ. ಹೆಂಗ್ ಸರ ಈ ಕ್ವಶನ್ ಏನ್ ಹೇಳ್ತೈತೆ ಅಂತಂದ್ರ ಪ್ಯೂರ್ ಆಗಿ ತುಂಬಿಸ್ತಿತ್ತ, ಒಂದನಲ್ಲಿ ಬರೀ ತುಂಬಿಸೋದಿತ್ತ ಮಾತ್ರ ಪ್ಲಸ್ ಚಿಹ್ನೆ, ಖಾಲಿ ಮಾಡ್ತಿತ್ತ ಮೈನಸ್ ಚಿಹ್ನೆ. ಇಲ್ಲಿ ಇನ್ನೊಂದು ಪಾಯಿಂಟ್ ನೆನಪಿಟ್ಕೊಂಡ್ಬಿಡ್ರಿ, ಏನಾದ್ರು 3ನಲ್ಲಿ ಸೇರ್ಸ್ ಇಷ್ಟು ಟೈಮ್ ಅಲ್ಲಿ ತುಂಬಿಸ್ತಕ್ಕಂಥ ಡಿಜಿಟ್ ಕೊಟ್ಟಿದ್ದಪ್ಪ ಅಂತಂದ್ರ ಅದು ಮೈನಸ್ ಚಿಹ್ನೆ. ಇದು ಒಂದು ಕೀ ಪಾಯಿಂಟ್ ನೆನಪಿಟ್ಕೊಂಡ್ಬಿಡ್ರಿ. ಏನು ಒಂದೊಂದಾಗಿ ತುಂಬಿಸ್ತಿತ್ತ, ಒಂದೊಂದೇ ಸಪರೇಟ್ ನಲ್ಲಿ ತುಂಬಿಸ್ತಿತ್ತ ಪ್ಲಸ್, ಒಂದೊಂದರಲ್ಲಿ ಖಾಲಿ ಮಾಡ್ತಿತ್ತ ಮೈನಸ್, 3ನಲ್ಲಿ ಸೇರಿಸಿ ಕೊಟ್ಟಿದ್ದ ಅಂತಂದ್ರೆ ಮೈನಸ್. ಹೆಂಗ್ ಸರ್ ಅಂತಂದ್ರ ಈ ನಲ್ಲಿ ಬಂದ್ ಹಿಡಿದ್ರಿ, ಈಗ ಒಂದರಲ್ಲಿ ಆನ್ ಮಾಡಿದ್ರೆ ಪ್ಲಸ್ ಚಿಹ್ನೆ, ಈ ನಲ್ಲಿ ಆನ್ ಮಾಡಿದ್ರೆ ಪ್ಲಸ್ ಚಿಹ್ನೆ, ಇವೆರಡು ಬಂದಿಟ್ಟು ಇದು ಒಂದು ಆನ್ ಮಾಡಿದಂತಂದ್ರ ಮೈನಸ್ ಚಿಹ್ನೆ. ಈ ಕ್ವಶನ್ ಏನ್ ಕೊಟ್ಟಾನಂತಂದ್ರ ಈ ನಲ್ಲಿ ಇಷ್ಟು ಗಂಟೆಗಳು ತುಂಬಿಸತ್, ಈ ನಲ್ಲಿ ಇಷ್ಟು ಗಂಟೆಗಳು ತುಂಬಿಸತ್, ಈ ನಲ್ಲಿ ಒಂದಿಷ್ಟು ಗಂಟೆಗಳು ಖಾಲಿ ಮಾಡತ್. ಅದೆಷ್ಟು ಗಂಟೆ ಅಂತ ಮೆನ್ಷನ್ ಮಾಡಂಗಿಲ್ಲ. ಇದನ್ನು ಡಿಜಿಟ್ ಕೊಟ್ಟಿರ್ತಾನೆ ಇಷ್ಟನಲ್ಲಿ ತುಂಬಿಸ್ತದ, ಇದನ್ನು ಡಿಜಿಟ್ಸ್ ಕೊಟ್ಟಿರ್ತಾನೆ ಇಷ್ಟನಲ್ಲಿ ತುಂಬಿಸ್ತದ, ಇಷ್ಟು ಅವರ್ಸ್ ತುಂಬಿಸ್ತದ. ಬಟ್ ಇದು ಖಾಲಿ ಮಾಡತ್ತ ಓಪನ್ ಇರುತ್ತ, ಎಷ್ಟು ಅವರ್ಸ್ ಖಾಲಿ ಮಾಡ್ತಾನ ಕೊಟ್ಟಿರಂಗಿಲ್ಲ. ಕೇಳ್ತಾನೇನು, ಇದು ಓಪನ್ ಇರ್ತತಿ, ಇದು ಓಪನ್ ಇರ್ತತಿ, ಇದು ಓಪನ್ ಇರ್ತತಿ. ಓಪನ್ ಇದ್ದು 3 ಏನಾದ್ರು ಓಪನ್ ಇತ್ತು ಅಂತಂದ್ರ ಇಷ್ಟು ಅವರ್ಸ್ದಾಗ ಇತ್ತು ತುಂಬತಾನು ಕಾನ್ಸೆಪ್ಟ್ ಕೊಟ್ಟಿರ್ತಾನೆ. ಕ್ವಶನ್ ಏನ್ ಕೇಳ್ತಾನಂದ್ರ ಇದು ಎಷ್ಟು ಅವರ್ ಒಳಗೆ ಖಾಲಿ ಮಾಡ್ತೈತಿ ಅಂತ ಹೇಳ್ತಿರ್ತಾನ. ಒಂದ ಇಟ್ಟಿರ್ತಾನ, 3 ಡಿಜಿಟ್ ಕೊಟ್ಟಿರ್ತಾನ, ಇವೆರಡು ಡಿಜಿಟ್ ಕೊಟ್ಟಿರ್ತಾನ. ಇದೇ ಹೆಂಗ್ ಕಂಡಿಡಿಯೋದು ಸರ್ ಅಂತಂದ್ರ ನೋಡಿ ಸಿಂಪಲ್. A ಮತ್ತು B ನಲ್ಲಿರೋ ಕ್ರಮ 29 ನಿಮಿಷ. ಈಗ ನೋಡ್ರಿ ಎಸ್ ನಲ್ಲಿ ಇದಾವ, 3ರಲ್ಲಿ ಇದಾವ, A ನಲ್ಲಿ, B ನಲ್ಲಿ, C ನಲ್ಲಿ. A ನಲ್ಲಿ ಮತ್ತು B ನಲ್ಲಿ ಇಲ್ಲಿ ಕ್ರಮವಾಗಿ ಅಂತಂದ್ರೆ A ನಲ್ಲಿ 20 ಅಂದಾಗ, ಇಲ್ಲಿ B ಸೆಕೆಂಡ್ ಐತಂದ್ರೆ 30 ಅಂದಾಗ. A ನಲ್ಲಿ 20, B ನಲ್ಲಿ 30 ತೆಗೆದುಕೊಳ್ಳುತ್ತಾರೆ. ಇನ್ನೊಂದು ತುದಿಯಲ್ಲಿ ಸಿ ನಲ್ಲಿಯೂ ಆ ತೊಟ್ಟಿಯನ್ನು ಬರಿದ ಮಾಡಲು x ನಿಮಿಷಗಳನ್ನು ತೆಗೆದುಕೊಳ್ಳುತ್ತದೆ. ಇಲ್ಲಿ ಅವರ್ಸ್ ಕೊಟ್ಟಿಲ್ಲ, ಇದು ಎಷ್ಟು ಟೈಮ್ ಖಾಲಿ ಮಾಡೋದು ಅವರ್ಸ್ ಕೊಟ್ಟಿಲ್ಲ, ಅದು ಎಷ್ಟು ಟೈಮ್ ಖಾಲಿ ಮಾಡೋದಿಲ್ಲ ಅದನ್ನ ಕ್ವಶನ್ ಕೇಳ. ಇಲ್ಲಿ ನೀವೇನ್ ಮಾಡ್ರಿ, ಇಲ್ಲಿ ಸಿ ಕೊಟ್ಟಿಲ್ಲಲ್ಲ, ಬಟ್ ಇದು ಏನ್ ಕೊಟ್ಟಾನ ABC ನಲ್ಲಿಗಳು ತೆರೆದಿದ್ದಾಗ ಆ ತೊಟ್ಟಿ 15 ನಿಮಿಷದಲ್ಲಿ ತುಂಬುತ್ತದೆ ಕೊಟ್ಟಾಗ. ಇಲ್ಲಿ 3 ನಲ್ಲಿಗಳು ಮಿಕ್ಸ್ ಮಾಡಿ ತುಂಬುತ್ತದೆ ಕೊಟ್ಟಾಗ ನೀವು ಪ್ಲಸ್ ಚಿಹ್ನೆ ತಗೋಬಾರ್ದು, ಇದು ಮೈನರ್ ಫಿಕ್ಸ್ ಮಾಡ್ಕೊಂಡ್ರಿ. 3ನಲ್ಲಿ ಮಿಕ್ಸ್ ಮಾಡಿ ಕೊಟ್ಟಾರಪ್ಪ ಅಂತಂದ್ರ ಇಲ್ಲಿ 3ನಲ್ಲಿನೂ ಬರ್ಬೋದು. ಈ ABC ನಲ್ಲಿ ತೆರೆದಿದ್ದ ತೊಟ್ಟಿ ಎಷ್ಟು ನಿಮಿಷ ಅಂತಂದ್ರ 15, ಈ 3 ಸೇರ್ಸ್ 15. ಮುಂದೆ ಹೆಂಗ್ ಮಾಡ್ಬೇಕಂತ ಸಿಂಪಲ್ ಸೇಮ್, ಮತ್ತೆ ಹಂಗೆ ಸೇಮ್ ಕಾನ್ಸೆಪ್ಟ್. ಏನು 20, 30, 15 ಐತಾ, ಈ 20, 30, 15 ಪ್ಲಸ್ ಆಗ್ತದೆ. 20, 30, 15 ಪ್ಲಸ್ ಆಗ್ತದೆ. ಒಟ್ಟು ಲಸ ಮರಿಬಾರ್ದ ಕಾನ್ಸೆಪ್ಟ್ ಪೂರ ಲಸನ ಮೇಲೆ ನೋಡ್ರಿ ಹೆಂಗ್ ಲಸ ಹೆಂಗ್ ತೆಗೆಯೋದು ಅಂತಂದ್ರೆ 2 ತಗೊಳ್ಳೋಣ, ಹೊರಿ ಮಾಡ್ಕೋಬೇಡ್ರಿ. 2 15, 2 15, 15 15 ಸೇಮ್, ಯಾಕಂದ್ರೆ 15 ಹೋಗಿಲ್ಲ. ಇಲ್ಲಿ ಮತ್ತೆ 2 ತಗೋತೀನಿ, ಸೆಕೆಂಡ್ ಔಟ್ ಸ್ವಲ್ಪ ಸಂಖ್ಯೆ ಬರುತ್ತೆ. 2 5 15, ಇಲ್ಲಿ 15 15. ಇವಾಗ ಎಲ್ಲ ಕಡೆ 5 ಮಗಿ ತಗೊಂಡ್ಬಿಡ್ಲ, ಇಲ್ಲ ಇಲ್ಲಕಂದ್ರೆ 2 3 ಮಗಿ ತಗೋಬೇಕಿದ್ರೆ 3 ತಗೋತೀನಿ. 3 ಮಗಿ 5 ಇಲ್ಲ 5 ಇಡ್ತೀನಿ, 3 5 15, ಇದು 3 5 15. ಇವಾಗ 5 ತಗೋರಿ ವಾಪಸ್, 5 ಒಂದೇ ಒಂದೇ ಒಂದೇ. ಇವಾಗ ಏನ್ ಮಾಡ್ಬೇಕ, ಲಾಸ್ಟ್ ಒಂದೊಂದು ಲಸ ಮಾಡಿರೋದ್ರಿಂದ ಇವನಿಷ್ಟು ಗುಣಿಸ್ಬೇಕು. 5 3 15, 15 2 30, 32 60. ಲಸ ಎಷ್ಟು ಬಂದ್ರೆ 60. ಆ ಬಂದಿರ್ತಕ್ಕಂತಹ ಲಸನ ಈ 60 ಬರೀರಿ, ಬರೋದು ಈ ತರ ಮಾಡಿ. ನಿಮ್ಮ ಕಾನ್ಸೆಪ್ಟ್ ಏನೈತಿ, ಇವೆರಡು ನಲಿಗಳು ಪ್ಯೂರ್ ಬರೀ ತುಂಬಿಸೋವೇ ಇದಾವೆ.
ಪ್ಲಸ್ ಅಂದ್ರೆ ಇಲ್ಲಿ ಪ್ಲಸ್ ಇದು ಪ್ಯೂರ್ ತುಂಬಿಸೋದೈತೆ ಪ್ಲಸ್ ಹೇಳಿ ಸರ್ ಅಂತಂದ್ರೆ ಇಲ್ಲಿ ನೋಡ್ರಿ 20 ನಿಮಿಷ ತುಂಬಲು 20 ಮತ್ತು 30 ನಿಮಿಷ ತೆಗೆದುಕೊಳ್ಳುತ್ತದೆ ಪ್ಲಸ್ ಪ್ಲಸ್ ಇಲ್ಲೇ ಮೂರರಲ್ಲಿ ಮಿಕ್ಸ್ ಮಾಡಿಕೊಟ್ಟಾರ ನಿಮ್ಗೆ ಸರ್ ಹೇಳ್ಯಾರ ಖಾಲಿ ಮಾಡೋದಂತಂದ್ರೆ ಒಂದೇ ಹಿಂಗೇನ ಮೂರರಲ್ಲಿ ಮಿಕ್ಸ್ ಮಾಡಿ ಕೊಟ್ಟಿದ್ದ ಅಂತಂದ್ರೆ ಒಂದೇ ಮೈನಸ್ ತಲಾಗಿ ಇಟ್ಕೊಂಡ್ಬಿಡ್ರಿ ಇದು ಮೈನಸ್ ಅಂತ ಇದು ಅಂದ್ರೆ ಇಲ್ಲಿ ಮೈನಸ್ ಇದೇ ಒಂದೇ ಕಾನ್ಸೆಪ್ಟ್ ನಿಮ್ಗೆ ಬಹಳ ಡೌಟ್ ಆಗಿರ್ತೀರಿ ಇನ್ನೊಂದು ಹೇಳ್ಬಿಡ್ತೀನಿ ಕೇಳ್ರಿ ಇಲ್ಲೇ ಪ್ಯೂರ್ ಒಂದೇನಲ್ಲಿ ತುಂಬಿಸೋದಕ್ಕೆ ಕೊಟ್ಟಿದ್ರೆ ಪ್ಲಸ್ ಒಂದೇನಲ್ಲಿ ಖಾಲಿ ಮಾಡಕ್ ಕೊಟ್ಟಿದ್ರೆ ಮೈನಸ್ ಮಿಕ್ಸ್ ಮಾಡಿ ಕೊಟ್ಟಿದ್ದ ಈ ಮೂರು ನಲ್ಲಿಗಳು ಸೇರ್ಸಾವ್ ತುಂಬೋದು ಕೊಡ್ಲಿ ಮೂರು ನಲ್ಲಿ ಸೇರ್ಸಾವ್ ಖಾಲಿ ಮಾಡೋದಕ್ಕೆ ಕೊಡ್ಲಿ ಮೈನಸ್ ಇದನ್ನ ತಲಾ ಇಟ್ಕೊಂಡ್ಬಿಟ್ರಿ ಅದಕ್ಕೆ ಮೈನಸ್ ಪ್ಲಸ್ 60 ಹಚ್ಚಿನಿ 20 ಎಷ್ಟೇ 60 ಅಂದ್ರೆ 20 ಮೂರಲೇ 60 30 ಎಷ್ಟೇ 60 ಅಂತಂದ್ರೆ 30 ಎರಡೇ 60 15 ಎಷ್ಟೇ 60 ಅಂದ್ರೆ 15 ನಾಲ್ಕಲೇ 60 ಏನ್ ಮಾಡ್ಬೇಡ್ರಿ ಸಿಂಪಲ್ ಇವಾಗ ಏನ್ ಮಾಡ್ಬೇಕಂದ್ರೆ ಇಲ್ಲ ಸರ್ ಇಲ್ಲಿ ಬರೀಬೇಕಂತ ಹೇಳಿ ಸರ್ 60 ಬರೀರಿಲ್ಲ ಡಿವೈಡೆಡ್ ಬೈ ಪ್ಲಸ್ ಪ್ಲಸ್ ಆಯ್ತಾ ಹಂಗಾರೆ 3 ಪ್ಲಸ್ 2 ಇಲ್ಲಿ ಮೈನಸ್ ಆಯ್ತಂದ್ರೆ ಮೈನಸ್ 4 ಇಲ್ಲಿ ನೋಡಿ 60 ಕ್ಕೆ 60 ಸೇಮ್ ಇದೆ 3 ಪ್ಲಸ್ 2 5 5 ಮೈನಸ್ 4 1 60 ಡಿವೈಡೆಡ್ ಬೈ 1 ಅಂದ್ರೂ ಒಂದೇ 60 ಅಂದ್ರೂ ಒಂದೇ ಸೊ ಹಂಗಿತ್ತಂದ್ರೆ ಇದು 60 ನಿಮಿಷದೊಳಗ ಅದ ಸೀನ್ ಅಲ್ಲಿ ಏನೈತಲ್ಲ ಖಾಲಿ ಮಾಡ್ತಾ ಇದ್ದಲ್ಲ ಅಂದ್ರೆ 60 ನಿಮಿಷ ಅಂದ್ರೆ ಒಂದೇ 1 ಗಂಟೆ ಅಂದ್ರೆ ಒಂದೇ ಆಪ್ಷನ್ಸ್ ಹೆಂಗ್ ಕೊಟ್ಟಿರ್ತಾನ ಅಂತಂದ ನೀವು ಇದನ್ನ ಮಾಡಿ ಒಮ್ಮೆ ಹೇಳ್ಬಿಡ್ತೀನಿ ನೋಡಿ ಏನಿಲ್ಲ ಸಿಂಪಲ್ ಇವೆರಡಿಗೆ ತುಂಬಿಸೋದು ಡಿಜಿಟ್ಸ್ ಒಂದು ವ್ಯಾಲ್ಯೂ ಕೊಟ್ಟಿರ್ತಾನ ಇದು ಎಷ್ಟು ನಿಮಿಷ ಖಾಲಿ ಮಾಡ್ತದೆ ಇದ್ರ ವ್ಯಾಲ್ಯೂ ಕೊಟ್ಟಿರಂಗಿಲ್ಲ ಬಟ್ ಇದನ್ನು ಆನಿಟ್ ಅಂದ್ರೆ ಒಂದು ಟೈಮಿಗೆ ಟ್ಯಾಂಕ್ ತುಂಬತೈತೆ ಅನ್ನೋ ಕಾನ್ಸೆಪ್ಟ್ ಕೊಟ್ಟಿರ್ತಾನೆ ಹೆಂಗ್ ಮಾಡ್ಬೇಕು ಅಂತಂದ್ರೆ ಸೇಮ್ ತುಂಬಾ 20 ಅದು 30 ಅದು ಸಿ ಬರೆದು ಮಾಡಕ್ಕೆ ಬರ್ಕೋಬೇಡಿ ತಲೆ ಕೆಡಿಸ್ಕೊಬೇಡ್ರಿ ಸಿ ಬರ್ತೀನಿ ಎ ಬಿ ಸಿ ಡಿಜಿಟ್ ಕೊಟ್ಟಾನ ಆ ಡಿಜಿಟ್ ಬರೀರಿಲ್ಲ ಈ ತರ ಲಸ ತೆಗೆದು ಲಸ 60 ಬಂತು ಆ 60 ಬರ್ಕೋರಿ 20 ಎಷ್ಟೇ 60 23ನೇ 60 30 ಎಷ್ಟೇ 60 32ನೇ 60 15 ಎಷ್ಟೇ 60 14ನೇ 60 ಇಲ್ಲಿ ಪ್ಲಸ್ ಪ್ಲಸ್ ಯಾಕೆ ಬರ್ತಾರೆ ಅಂತಂದ್ರೆ ಇಲ್ಲಿ ತುಂಬಿಸೋದೈತಿ ಪ್ಲಸ್ ಪ್ಲಸ್ ಇವು ಮೂರು ಮಿಕ್ಸ್ ಮಾಡೋದಂತಂದ್ರೆ ಮೈನಸ್ ಈ ಬಂದಿರ್ತಕ್ಕಂಥ ಲೆಸನ್ ಮೇಲೆ ಬರೀತೀನಿ ಈ ಪ್ಲಸ್ ಪ್ಲಸ್ 3 ಪ್ಲಸ್ 2 ಮೈನಸ್ 4 3 ಪ್ಲಸ್ 2 5 ಮೈನಸ್ 4 1 60 ಡಿವೈಡೆಡ್ ಬೈ 1 ಅಂದ್ರೆ ಒಂದೇ 60 ಅಂದ್ರೆ ಒಂದೇ ಅಲ್ಲಿ ಅವ್ನು ನಿಮಿಷನ ಮಾತಾಡೋಣ ಅದಕ್ಕೆ ನಾನು ನಿಮಿಷನ ಮಾತಾಡ್ತೀನಿ ಆಪ್ಷನ್ಸ್ ಏನಾದ್ರು 60 ನಿಮಿಷ ಕೊಟ್ಟಿಲ್ಲ 1 ಗಂಟೆ ಕೊಟ್ಟಿದ್ದಂದ್ರೆ 60 ನಿಮಿಷ ಅಂದ್ರೆ ಒಂದೇ 1 ಗಂಟೆ ಅಂದ್ರೆ ಒಂದೇ ಇದೊಂದೇ ಲೆಕ್ಕ ಮುಗಿತಿ ಇವಾಗ ಎರಡನೇ ಲೆಕ್ಕ ಫುಲ್ ಕ್ಲಿಯರ್ ಆಗಿಬಿಡುತ್ತೆ ಇವಾಗ ಈ ವಿಧಾನದ ಎರಡನೇ ಲೆಕ್ಕ ನೋಡೋಣ ಇದು ದೊಡ್ಡದಾಗತ್ತ ಅನ್ಕೋಬೇಡ್ರಿ ನೀವು ಮತ್ತೆ ಇವಾಗ ಹೆಂಗಾಗತ್ತಂದ್ರೆ ಇಲ್ಲಿ ಬಿಡಿಸ್ತೀನಿ ಇಲ್ಲ ಸ್ವಲ್ಪ ನಿಮ್ಮ ಪದೇ ಲಸನ ಹೇಳಾಕತ್ತೀನಿ ಹರಳೆ ಮುಗ್ಲೆ ಇಲ್ಲಿ ಲಸ ತಗ ಹೇಳ್ತೀನಿ ಈ ಸಲ ಲಸ ಹೇಳಂಗಿಲ್ಲ ಲಸ ನೀವು ಟಕ ಮಾಡಿ ಬಿಡ್ಬೇಕು ಇವಾಗ ಇದನ್ನೊಂದು ಲೆಕ್ಕ ನೋಡಿಬಿಡೋಣ ಸೇಮ್ ಅದೇ ತರ ಹಿಂದಿನ ಲೆಕ್ಕ ತರ ಸೇಮ್ ಕಾನ್ಸೆಪ್ಟ್ ಐತಿ ಎ ಮತ್ತು ಬಿ ನಲ್ಲಿಗಳು 12-15 ನಿಮಿಷಗಳಲ್ಲಿ ತುಂಬಲು 12 ಮತ್ತು 15 ನಿಮಿಷಗಳು ತೆಗೆದುಕೊಳ್ತವೆ ಇನ್ನೊಂದರಲ್ಲಿ ಸಿ ನಲ್ಲಿ ಆ ತೊಟ್ಟೆಯನ್ನು ಬರಿದು ಮಾಡಲು ಇನ್ನೊಂದು ನೀವು ನೆನಪಿರಲಿ ಬರಿದು ಮಾಡಲು ಅಂತಂದ್ರೆ ಅರ್ಥ ಖಾಲಿ ಮಾಡುವುದು ಅಂತ ಇದು ನಿಮ್ಮ ಒಬ್ಬೊಬ್ಬರು ಲಾಂಗ್ವೇಜ್ ಬರ್ತಾ ಆಗಲಿಲ್ಲ ಅಂದ್ರೆ ಇದು ಖಾಲಿ ಅಂತ ಖಾಲಿ ಮಾಡಲು ಎಕ್ಸ್ ನಿಮಿಷಗಳು ತೆಗೆದುಕೊಳ್ತದೆ ಎಕ್ಸ್ ಪ್ರತಿ ಬರ್ತಾವ ಅಯ್ಯೋ ಏನು ಬರೋದಂತ ತಲೆ ಕೆಡಿಸ್ಕೊಂಡ್ರೆ ನಾವು ಬಿ ಎಂ ಬಂದಿದೆ ಇವೆಲ್ಲ ಇಂಥವೆಲ್ಲ ಹೊಡೆದಿರ್ಬೋದು ಎ ಬಿ ಸಿ ನಲ್ಲಿಗಳು ತೆರೆದಿಟ್ಟಾಗ ಆ ತೊಟ್ಟಿ 20 ನಿಮಿಷಗಳು ತುಂಬುತ್ತದೆ ಹಾಗಾದ್ರೆ ಸಿ ನಲ್ಲಿ ತೊಟ್ಟಿಯನ್ನು ಎಷ್ಟು ನಿಮಿಷದಲ್ಲಿ ಬರೆದು ಮಾಡ್ತದೆ ಈ ಕಾನ್ಸೆಪ್ಟ್ ಒಂದೇ ಒಂದು ಹೇಳಿದ್ ನಾನು ಎ ನಲ್ಲಿ ಒಂದೊಂದಲ್ಲಿ ತುಂಬುತ್ತದೆ ಪ್ಲಸ್ 3 ನಲ್ಲಿ ಮಿಕ್ಸ್ ಮಾಡ್ಕೊಂಡ್ರೆ ಏನ್ ಹೇಳಿದೆ ನೋಡಿ ಯಾವ ಹೇಳಿದೆ ಮೈನಸ್ ಇವಾಗ ನೋಡ್ರಿ ಎ ಬಿ ಸಿ ನಲ್ಲಿ ತೆರೆದಿಟ್ಟಾಗ ಆ ತೊಟ್ಟಿ 20 ನಿಮಿಷಗಳಲ್ಲಿ ತುಂಬುತ್ತದೆ ಮೂರು ಸೇರಿಸ್ಬಿಟ್ಟಾನಪ್ಪ ಅಂತಂದ್ರೆ ಇದು 20 ಮೈನಸ್ ಇದೊಂದು ಕಾನ್ಸೆಪ್ಟ್ ಬಿಡುವರಿ ಅವ್ನು ಬರ್ಕೊಂಡ್ಬಿಡ್ರಿ ಸಂಖ್ಯೆ 12 15 20 ಈ 12 15 20 ಏನ್ ಮಾಡ್ಬೇಕು ಇವಾಗ 12 15 20 ಈ 12 ಏದಿ 15 ಬಿ ಒಬ್ಬೊಬ್ರಿಗೆ ಇದು ಗೊತ್ತಿರಂಗಿಲ್ಲ ಎ ಮತ್ತು ಬಿ ನಲ್ಲಿ ಒಂದು ತೊಟ್ಟಿಯನ್ನು ತುಂಬಲು ಪ್ರಮಾಣ 12 ಮತ್ತು 15 ಏನಪ್ಪ ಇಲ್ಲಿ 12 15 ಕೂಡ ಎ ಬಿ ಕೂಡ ಅಂದ್ರೆ ಇಲ್ಲಿ ಫಸ್ಟ್ ಎ ಬಂತಂದ್ರೆ ಇದು 12 ಎ ಬಂದಂಗ ಆಮೇಲೆ ಬಿ ಬಂತಂದ್ರೆ ಇದು 15 ಬಿ ಬಂದಂಗ ಸೊ ಬಿ ಒಂದು 15 ಬರ್ದಿದೆ
ಆಮೇಲೆ ಏನು ಎ ಮತ್ತು ಎ ಬಿ ಮತ್ತು ಸಿ ನಲ್ಲಿ ಕರೆದಿದ್ರಲ್ಲ ಒಟ್ಟು 20 ನಿಮಿಷಕ್ಕೆ ತಗೋತದ ಮೂರು ಮಿಕ್ಸ್ ಮಾಡಿ 20 ಕೊಟ್ಟಾರ ಅಂತಂದ್ರೆ ಮೂರು ಮಿಕ್ಸ್ ಮಾಡಿ ಎ ಬಿ ಸಿ 20 ಬರಲಿದೆ. ಈ 12 15 20 ಲಸ ತೆಗೆದ್ರೆ ನೋಡ್ರಿ ಇಲ್ಲಿ 12 15 20 ಲಸ ಫಾಸ್ಟ್ 2 6 15 15 2 10 2 3 15 15 2 5 ಮೂರು ತಗೋತೀನಿ ಈಗ 3 ಒಂದಲೆ 5 ಕೈ 5 5 ಹೆಂಗ್ ಬಂತಂದ್ರೆ 3 5 15 ಅಂದ್ರೆ 5 ಹೋಗಿ 3 ಸೇರಿದ್ದೀನಿ 5 ಅಂತೀನಿ ಒಂದೇ 5 ಒಂದಲೆ ಒಂದಲೆ ಇವಾಗ ಗುಣಿಸ್ರೆ 5 3 15 15 2 30 32 60 ಇದರ ಲಸ ಎಷ್ಟು ಬರ್ತಂಗ 60 ಇವನಿಷ್ಟು ಗುಣಾಕಾರ ಮಾಡ್ರಿ ಇಷ್ಟು 60 ಬರುತ್ತೆ. ಆ ಬಂದಿರತಕ್ಕಂತ ಲಸ 60 ಇಲ್ಲಿ ಬರೀರಿ ಬರೋದು ನಿಮ್ಗೆ ಗೊತ್ತಾಯ್ತಲ್ಲ ನೀರು ಹಾಕ್ಬೇಕಲ್ಲ ಹಾಕ್ರಿ ಹಿಂಗ ಹೆಂಗ್ ಸರ್ ಅಂತಂದ್ರ ಈ 12 ಎಷ್ಟರಲ್ಲೇ ಗುಣಿಸಿದ್ರ 60 ಬರ್ತೈತೆ ಅಲ್ಲ 12 5 60 15 4 60 20 3 60 ಸಿಂಪಲ್. ಇವಾಗ ಏನ್ ಮಾಡ್ಬೇಕು ಅನ್ನೋದು ತಲೆ ಓಡಿರ್ತೈತೆ ಅನ್ಕೊಂಡಿ ನಾನು ನೋಡ್ರಿ ಇವಾಗ ಇಲ್ಲಿ ಇದು ಬಂದೈತೆ ಅಂತಂದ್ರೆ ಇವೆರಡು ಏನು ತುಂಬಿಸವಲ್ಲ ಅಂತಂದ್ರೆ ಪ್ಲಸ್ ಅಲ್ಲ ಇದು ಪ್ಲಸ್ ಇದಕ್ಕೆ ಯಾವ ಚಿಹ್ನೆ ಹೇಳಿ ಖಾಲಿ ಮಾಡೋದು ಅಂದ್ರೆ ಒಂದೇ ಮೂರು ಮಿಕ್ಸ್ ಮಾಡ್ಕೊಳ್ಳೋದು ಒಂದಂದ್ರೆ ಇದನ್ನ ಯಾವ ಚಿಹ್ನೆ ಮೈನಸ್. ನೆಕ್ಸ್ಟ್ ಏನ್ ಮಾಡಬೇಕು ಈ 60 ಇಲ್ಲಿ ಬರೀರಿ ಈ 60 ಇಲ್ಲಿ ಬರೆದ್ರ ಆಮೇಲೆ ಪ್ಲಸ್ 5 ಪ್ಲಸ್ 4 minus 3 60 divided by 5 plus 4 9 9 minus 3 6 ಕಡ್ತಾ ಹೊಡೆಯೋಣ ಇವಾಗ 6 ಒಂದೇ 6 10 ಆನ್ಸರ್ 10 ಬಂತು. ಅಲ್ಲಿ ನಿಮಿಷ ಕೊಡೋಣ ಇದನ್ನ ನಿಮಿಷ ಇದನ್ನ ಇದು ಮ್ಯಾಟ್ 2005 ಕ್ವಶನ್ ಕೊಡೋದೈತಿ ಇದೇ ತರ ಕ್ವಶನ್ಸ್ ಕೊಡ್ತಾನ ಯಾರು ಓದಿ ಮಾಡ್ಕೊಡ್ರಿ ವೆರಿ ಸಿಂಪಲ್ ಅವ್ನು ಡಿಜಿಟ್ಸ್ ಬರ್ಕೋರಿ ಒಂದೇ ತರ ಇರಲಿ ಖಾಲಿ ಆಗಿದ್ದ ಮೂರು ಮುಗಿಸ್ಕೊಂಡಿದ್ದ ಮೈನಸ್ ಲಸ ತೆಗೀರಿ ಎಷ್ಟೆಷ್ಟೇ ಗುಣಿಸ್ಕೋರಿ ಒಂದು ತುಂಬ ಪ್ಲಸ್ ಪ್ಲಸ್ ಮಿಕ್ಸ್ ಇತ್ತಂದ್ರೆ ಮೈನಸ್ 60 ಮೇಲೆ ಬರೀರಿ 5 ಇಲ್ಲಿ ಬರೀರಿ 4 ಪ್ಲಸ್ 4 ಮೈನಸ್ 3 ಇದನ್ನ ಮಾಡಿ ಇದನ್ನ 5 ಪ್ಲಸ್ 4 ಮೈನಸ್ 6 ಕಡ್ತಾ ಬಿಡ್ರಿ 10 ಬಂತು ಇದೇ ಆನ್ಸರ್. ಇವಾಗ ಇವೆರಡು ಲೆಕ್ಕ ಸಾಕು ನಿಮ್ಗೆಲ್ಲರೂ ತಿಳಿದ ಅನ್ಕೋತೀನಿ. ಇವಾಗ ನೆಕ್ಸ್ಟ್ ಲೆಕ್ಕ ಏನಂತ ನೀವೇ ಹೋಮ್ ವರ್ಕ್ ಮಾಡಬೇಕು. ಅದನ್ನ ಆದ್ಮೇಲೆ 4ನೇ ಲೆಕ್ಕ ಸ್ವಲ್ಪ ತಿಳಿಸಕ್ಕೆ ಅದೊಂದು ತಿಳಿಸ್ಬಿಡ್ತೀನಿ ನಾನು. ಇವಾಗ ನೋಡ್ರಿ ಇದೇ ವಿಧಾನ 3ನೇ ಲೆಕ್ಕ ಆಲ್ರೆಡಿ ಆ ಲೆಕ್ಕ ನಾನು ತಿಳಿಸಿದೈತಿ. ಇದು ಸೇಮ್ ಅದೇ ತರ 3ನೇ ಲೆಕ್ಕ ನೀವು ಸ್ವಲ್ಪ ತಲೆ ಓಡಿಸಿ ಮಾಡಿ ಸ್ಟಾರ್ಟಿಂಗ್ ಕೊಟ್ಬಿಟ್ಟಾನ ABC ಇಷ್ಟು ನಿಮಿಷ ತುಂಬಿಸ್ತೈತೆ ಅಂತ ಕೊಟ್ಟಾರ 3ರಲ್ಲಿ ಸೇರ್ಸ್ ಕೊಟ್ಟಾರ ಅಂತಂದ್ರೆ ಮೈನಸ್ A ಕೊಡುವೆ ಒಂದೇ 30 ನಿಮಿಷ ಮತ್ತು B ಕೊಡುವೆ ಒಂದೇ 40 ನಿಮಿಷ ಭರ್ತಿ ಮಾಡ್ತದೆ ಅಂದ್ರೆ ಒಂದೇ ತುಂಬಿಸ್ತದೆ ಒಂದೇ ಅಂದ್ರೆ ಇವೆರಡು ಪ್ಲಸ್ ಅದು ಮೈನಸ್ ಮಾಡ್ರಿ. ಅವಾಗ ಸಿ ಕೊಡುವೆ ಎಷ್ಟು ನಿಮಿಷ ಖಾಲಿ ಮಾಡ್ತೈತಿ ಅನ್ನೋದು ನಿಮ್ಗೆ ಸಿಗುತ್ತೆ ಹಿಂದಿನ ಲೆಕ್ಕದ ಸೇಮ್ ಕಾನ್ಸೆಪ್ಟ್. ಇವಾಗ ಒಂದೊಂದು ವಿಧಾನದಿಂದ ಆಕ್ಚುಲಿ ನಾನು 5ರಿಂದ 6 ಪ್ರಾಬ್ಲಮ್ಸ್ ಅಂತಿದೆ ಇದೇ ಟೈಪೇ ಬರ್ತಾವ. ಇವಾಗ ನೀವು ಕ್ವಶನ್ ಪೇಪರ್ ಬಿದ್ದ ಕ್ವಶನ್ಸ್ SSC 2010 ಕ್ವಶನ್ಸ್ ಬರ್ತೈತಿ. ಈಗ ನೆಕ್ಸ್ಟ್ ಹೋಗೋಣ ಕ್ಲಿಯರ್ ಆಗಿ ಕೇಳ್ಬೇಡಿ ನೋಡ್ರಿ ಈ ಲಾಸ್ಟ್ ವಿಧಾನದಲ್ಲಿ ನೋಡ್ಬಿಡ ಲಾಸ್ಟ್ ವಿಧಾನ ನೋಡೋಕ್ಕಿಂತ ಮುಂಚೆ ಇವಾಗ ನಿಮ್ಗೆ ಸ್ವಲ್ಪ ಬರ್ಡನ್ ಅನಿಸ್ತಿರ್ತಂತ ಇಷ್ಟೊತ್ತಕ್ಕೆಲ್ಲ ಕೇಳಿದ್ರೆ ಬರ್ಡನ್ ಅನಿಸ್ತಿರ್ತೈತಿ. ಒಂದ್ ಮಾತು ಹೇಳ್ಬಿಡ್ತೀನಿ ಕೇಳ್ರಿ. ಇವಾಗ ಬಾಳ ಟೆನ್ಷನ್ ಮಾಡ್ಕೊಬೇಡಿ ಫ್ರೀ ಆಗಿ ಕೂಲ್ ಆಗಿ ಪ್ರೆಸರ್ ಇದ್ಬಿಡ್ರಿ ಆರಾಮಾಗಿ ಕಲಿತ್ಬಿಡಿ. ಎಷ್ಟು ಬಾಳ ಅಂದ್ರೆ ಹಿಂದಿನ ಒಂದು 50 ನಿಮಿಷ ಇದೊಂದು ಬಾಳ 40-45 ನಿಮಿಷ ಅಂತಂದ್ರೆ ಒಂದ್ 2 ತಾಸನ ವಿಡಿಯೋ ಮುಗಿದ್ ಬಿಡತ್ತ. ಆರಾಮ್ ಕೂಲ್ ಆಗಿ ಮೈಂಡ್ ಫ್ರೀ ನೋಡ್ಬಿಟ್ರೆ ಇದ್ರ ಮೇನ್ ಟಾಪಿಕ್ಸ್ ಇಷ್ಟು ಆನ್ಸರ್ಸ್ ಹಾಕ್ತಾನೆ ಕಾನ್ಫಿಡೆನ್ಸ್ ನನಗೈತಿ. ಮತ್ತೆ ಇನ್ನೊಂದು ಹೇಳ್ತೀನಿ ನೋಡ್ರಿ ಎಜುಕೇಶನ್ ಒಳಗೆ ನೀವು ವಿದ್ಯೆ ಒಂದು ಅಕ್ಷರ ಕಲಿತೀರ ಒಟ್ಟ ಕಾಂಪ್ರಮೈಸ್ ಅನ್ನೋದು ಇರಬಾರ್ದು ನಿಮ್ಗೆ. ಈಗ ಬಹಳ ಜನ ಹೊಸದಾಗಿ ಹುಡುಗರು ಬರ್ತಿರ್ತಾರೆ. ಹೊಸದಾಗಿ ಹುಡುಗರು ಬರೋ ನೀವು ಎಲ್ಲೇ ಅಡ್ಮಿಷನ್ ಮಾಡಿಸ್ರಿ ಏನು ಮಾಡ್ರಿ ಕ್ವಾಲಿಟಿ ಆಫ್ ಎಜುಕೇಶನ್ ಒಳಗೆ ಕಾಂಪ್ರಮೈಸ್ ಆಗ್ಬಾರ್ದು. ಈಗ ನೀವು ಯಾವ ತರ ಹೇಳ್ತಿದ್ದೀನಿ ಕ್ವಾಲಿಟಿ ಐತೆ ಅವ್ರು ನಿಮಗ್ ಬಿಟ್ಟಿರತ್ತ. ಈ ಕ್ವಾಲಿಟಿ ಆಫ್ ಎಜುಕೇಶನ್ ಇಲ್ಲಿ ನಮ್ಮ ಇನ್ಸ್ಟಿಟ್ಯೂಷನ್ ಇದೇ ತರ ಇರುತ್ತೆ. ಇದು ಒಂದೇ ಟೀಚಿಂಗ್ ಅಲ್ಲ ಎಲ್ಲವೂ ಹಿಂಗೆ ಇರುತ್ತೆ. ಬೈ ಚಾನ್ಸ್ ಕ್ವಾಲಿಟಿ ಆಫ್ ಟೀಚಿಂಗ್ ಕೊಟ್ಟಿಲ್ಲ ಅನ್ಕೋರಿ ನಿಮ್ಮ ಅಮೌಂಟ್ 6000 ಕೊಟ್ಟಿದ್ರಲ್ಲ ಎಲ್ಲ ಈಗ ಬೇರೆ ಬೇರೆ ಅಕಾಡೆಮಿ ಎಲ್ಲ ಕಡೆ ಈಗ ಅಮೌಂಟ್ ಫಂಡ್ ನೀವು ಕೊಟ್ಟಿರ್ತಂದ್ರೆ ವಾಪಸ್ ಕೊಡಂಗಿಲ್ಲ. ಒಂದು ತಿಂಗಳ ಒಳಗೂ ನಾನು ಏನಾದ್ರು ಕ್ವಾಲಿಟಿ ಆಫ್ ಎಜುಕೇಶನ್ ಕೊಡ್ತಾ ನಿಮ್ಮ ಅಮೌಂಟ್ ಡಬಲ್ ಬೇರೆ. ಇದೊಂದು ಮಾತ್ರ ಬಹಳ ಬರ್ಡನ್ ಮಾಡ್ಕೋಬೇಡ್ರಿ. ಆರಾಮ್ ನಿಮ್ಗೆ ಎಲ್ಲಿ ವಿದ್ಯೆ ಇರುತ್ತಲ್ಲ ಅಲ್ಲಿ ಆರಾಮ್ ಹೋಗಿ ಕಲಿತ್ರಿ. ನಿಮ್ಗೆ ಏನಿಲ್ಲ ಪರ್ಸನಲ್ ಆಗಿ ಬಂದು ಮೀಟ್ ಆಗ್ರಿ. ಇವಾಗ ಇದು ಲಾಸ್ಟ್ ವಿಧಾನ ಸ್ವಲ್ಪ ಆರಾಮಾಗಿ ಕಲಿಯಿರಿ. ಇದಕ್ಕಿಂತ ಮುಂಚೆ ಕಾನ್ಸೆಪ್ಟ್ ಹೆಂಗ್ ಸರ್ ಹೆಂಗ್ ಬರುತ್ತೆ ಅಂತಂದ್ರೆ ಇದನ್ನ ಸ್ವಲ್ಪ ಪ್ರಾಕ್ಟಿಕಲಿ ಹೇಳ್ಬಿಡ್ತೀನಿ ನೋಡ್ರಿ ಹೆಂಗಿರ
ಹೆಂಗಿರತ್ತಪ್ಪ ಈ ವಿಧಾನ ಅಂತಂದ್ರೆ? ಏನಿಲ್ಲ, ಸಿಂಪಲ್. ಈ ವಿಧಾನ ಎರಡನೇ ಇರ್ತವೆ. ಇಲ್ಲ, ಎರಡನಲ್ಲಿ ಕೊಟ್ಟರು ಅದೇ ಸೇಮ್ ಕಾನ್ಸೆಪ್ಟ್, ಮೂರನಲ್ಲಿ ಕೊಟ್ಟರು ಸೇಮ್ ಕಾನ್ಸೆಪ್ಟ್. ಹೆಂಗಿರತ್ತಪ್ಪ ಅಂತಂದ್ರ, ಇದು ಎ ನಲ್ಲಿ ಅನ್ಕೋರಿ, ಇದು ಬಿ ನಲ್ಲಿ ಅನ್ಕೋರಿ. ಇದೊಂದು ಟ್ಯಾಂಕ್ ಐತಿ. ಈಗ ಒಂದು ಟ್ಯಾಂಕ್ ತುಂಬಿಸ್ಬೇಕಾಗಿರ್ತೈತಿ. ಇವಾಗ ನೋಡ್ರಿ, ಈ ನಲ್ಲಿ ಎರಡು ಹಣ್ಣು ಇರ್ತಾವ. ಈ ನಲ್ಲಿ ಕೆಪಾಸಿಟಿ ಒಂದು 15 ನಿಮಿಷದಾಗ ಇದನ್ನ ಬಂದಿದ್ದಾಗಿದ್ದು ಖಾಲಿ ಇತ್ತಪ್ಪ ಟ್ಯಾಂಕ್ ಅಂದ್ರೆ 15 ನಿಮಿಷ ಇದನ್ನ ಟ್ಯಾಂಕ್ ಅನ್ನ ತುಂಬಿಸ್ಬಿಡ. ಈಗ ಟ್ಯಾಂಕ್ ಅಲ್ಲಿ ಇರುತ್ತೆ, ಈ ನಲ್ಲಿ ಫುಲ್ ಬಂದಿಟ್ಟು ಈ ನಲ್ಲಿ ಓಪನ್ ಮಾಡಿದ್ರೆ ಇದೊಂದು 10 ನಿಮಿಷ ಸಮಥಿಂಗ್ ಏನೋ ಡಿಜಿಟ್ ಕೊಟ್ಟಿರ್ತಾನೆ. ಕ್ವಶನ್ ರೈಸ್ ಹೆಂಗ್ ಮಾಡ್ತಾನೆ ಅಂತಂದ್ರೆ, ಈ ಬೆಳನ್ನು ಕೊಟ್ಟ ಒಂದು 3 ನಿಮಿಷ ನಂತರ, ಇಲ್ಲ 4 ನಿಮಿಷ ನಂತರ, ಇಲ್ಲ 5 ನಿಮಿಷ ನಂತರ ಈ ನಲ್ಲಿ ಕ್ಲೋಸ್ ಮಾಡ್ಬಿಡ್ತೀನಿ. ಈ ನಲ್ಲಿ ಅಷ್ಟೊಂದು ಕ್ಲೋಸ್ ಮಾಡೋದು, ಇವೆರಡು ಸೇರ್ಸ್ ಇಷ್ಟು ತುಂಬಿಸಿರ್ತಾವ. ಒಂದ್ 2-3 ನಿಮಿಷ ಇವೆರಡು ಇಷ್ಟು ತುಂಬಿಸಿರ್ತಾವ. ಆಮೇಲೆ ಈ ನಲ್ಲಿ ಬಂದಾಗ್ಬಿಡತ್ತೆ. ಆಮೇಲೆ ಇಷ್ಟು ಸ್ಪೇಸ್ ಉಳಿದಿರ್ತದೆ, ಇಷ್ಟು ಸ್ಪೇಸ್. ಅವಾಗ ಬಿ ನಲ್ಲಿ ಒಂದನ್ನ ಈ ಸ್ಪೇಸ್ ಅನ್ನು ತುಂಬಿಸಕ ಎಷ್ಟು ಟೈಮ್ ತಗೋತೈತಿ ಅನ್ನೋ ಕಾನ್ಸೆಪ್ಟ್. ಯಾವ ತರ ಹೇಳಿ, ಈ ನಲ್ಲಿ ಒಂದು ಟೈಮ್ ಕೊಟ್ಟಿರ್ತಾನೆ, ಈ ನಲ್ಲಿ ಒಂದು ಟೈಮ್ ಕೊಟ್ಟಿರ್ತಾನೆ. ಕೊಟ್ಟಾಗ ಈ ನಲ್ಲಿ ಎಟ್ ಟೈಮ್ ಸ್ಟಾರ್ಟ್ ಆಗಿರ್ತಾವ, ಈ ಟ್ಯಾಂಕ್ ತುಂಬಿಸ್ತಿರ್ತಾವ. ಇಷ್ಟು ತುಂಬಿಸ್ತೈತಿ, ಇಷ್ಟು ತುಂಬಿಸ್ತಿರ್ತದೆ. ಇಷ್ಟು ತುಂಬಿಸಿದಾದ್ಮೇಲೆ, ಇಷ್ಟು ತುಂಬಿಸಿದ್ಮೇಲೆ ಇನ್ನೂ ಇಷ್ಟು ಖಾಲಿ ಉಳಿದಿರುತ್ತೆ. ಅವಾಗ ಈ ನಲ್ಲಿ ಬಂದಾಗಿರುತ್ತೆ. ಈ ನಲ್ಲಿ ಬಂದಾಗ ಕಂಟಿನ್ಯೂಸ್ ಆಗಿರುತ್ತೆ. ಇನ್ನು ಉಳಿದಿದ್ದನ್ನ ಈ ಬಿ ನಲ್ಲಿ ಎಷ್ಟು ಟೈಮ್ ಒಳಗೆ ತುಂಬಿಸ್ತೈತೆ ಅನ್ನೋದು ಇದು ಕಾನ್ಸೆಪ್ಟ್. ಯಾವ ತರ ಮಾಡ್ಬೇಕು ಸರ್ ಅಂತಂದ್ರೆ, ಸೇಮ್ LCM ಮೆಥಡ್ ನೋಡೋಣ. ಯಾವ ತರ LCM ಮೆಥಡ್ ಅನ್ನೋದು, ಇವು ಆಪ್ಷನ್ಸ್ ಏನು ನೋಡ್ಕೊಂಡ್ರಿ, ಇವು ಆಪ್ಷನ್ಸ್ ಲೆಕ್ಕ ದೊಡ್ಡದಾಗ್ತದೆ. ಲೆಕ್ಕ ಕಳಿಸ್ಬಿಟ್ರೆ 30 ಹೇಳ್ಬಿಡ್ತೀವಿ ನೋಡ್ರಿ. ಎ ಮತ್ತು ಬಿ ಎಂಬ ಎರಡು ಕೊಳವೆಗಳು, ಕೊಳವೆ ಅಂದ್ರೂ ಒಂದೇ, ನಲ್ಲಿ ಅಂದ್ರೂ ಒಂದೇ, ನಳ ಅಂದ್ರೂ ಒಂದೇ, ಪೈಪ್ ಅಂದ್ರೂ ಒಂದೇ. ಒಂದು ತೊಟ್ಟಿಯನ್ನು ಕ್ರಮವಾಗಿ 12 ನಿಮಿಷಗಳು ಮತ್ತು 15 ನಿಮಿಷಗಳಲ್ಲಿ ತುಂಬಿಸುತ್ತವೆ. ತುಂಬಿಸಬೇಕಾಗೇಳು. ಏಕಕಾಲಕ್ಕೆ 2 ನಲ್ಲಿಗಳನ್ನು ತೆರೆದಿಡಲಾಗಿದೆ. 2 ಎಟ್ ಟೈಮ್ ಸ್ಟಾರ್ಟ್ ಮಾಡಲಾಗಿದೆ ಮತ್ತು 3 ನಿಮಿಷಗಳ ನಂತರ ಎ ನಲ್ಲಿಯನ್ನು ನಿಲ್ಲಿಸಲಾಗಿದೆ. ಅಂದ್ರ 2 ನಲ್ಲಿ ಓಪನ್ ಮಾಡಿದ್ಮೇಲೆ, ನೀರ್ ಬೆಳಕದ್ಮೇಲೆ 3 ನಿಮಿಷ ತನಕ 2 ನಲ್ಲಿ ಆನ್ ಆಗಿರ್ತಾವ. 3 ನಿಮಿಷ ಆದ್ಮೇಲೆ ಎ ನಲ್ಲಿನ ಕಟ್ ಮಾಡಿಬಿಡ್ತಾರೆ, ಎ ನಲ್ಲಿನ ಸ್ಟಾಪ್ ಮಾಡಿಬಿಡ್ತಾರೆ. ಅಷ್ಟೊಂದು ಟ್ಯಾಂಕ್ ನಾಗ ಎಷ್ಟೊಂದು ನೀರು ಬಿದ್ದಿರ್ತದೆ. ಇನ್ನು ಉಳಿದ ಟ್ಯಾಂಕ್ ಅನ್ನ ತುಂಬಿಸಲು ಬಿ ನಲ್ಲಿ ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಕಾನ್ಸೆಪ್ಟ್. ಐ ಥಿಂಕ್ ಇದು ಕಾನ್ಸೆಪ್ಟ್ ಕ್ಲಿಯರ್ ಆಯ್ತು ಅನ್ಕೋತೀನಿ. ಯಾವ ತರ ಬಿಡಿಸ್ಬೇಕು ಸರ್ ಲೆಕ್ಕಪ್ಪ ಅಂತಂದ್ರೆ, ಎ ನಲ್ಲಿ ಐತಾ, ಬಿ ನಲ್ಲಿ. ಇದನ್ನ ಯಾರು ತಿಳ್ಕೊತಿರಲ್ಲ, ಇದನ್ನ ತಿಳ್ಕೊಂಡ ದೇವ್ರ ಮಕ್ಕಳು. ಈ ಕ್ವಶನ್ SSC ಬರ್ಲಿ, RRB ಬರ್ಲಿ, ಎಲ್ಲರೂ ಆನ್ಸರ್ ಆಗ್ತದೆ. ನೋಡ್ರಿ, 2 ನಲ್ಲಿ ಕೊಡ್ಲಿ, 3 ನಲ್ಲಿ ಕೊಡ್ಲಿ, 4 ನಲ್ಲಿ ಕೊಡ್ಲಿ. ಈಗ ನೋಡ್ರಿ, ಎ ಮತ್ತು ಬಿ ಐತ. ಎ ನಲ್ಲಿ 12 ನಿಮಿಷ, ಬಿ ನಲ್ಲಿ 15 ನಿಮಿಷ ತುಂಬಿಸ್ತೈತಿ. ಈಗ ಇಷ್ಟು ಬಂತ, ಲಸ ತೆಗೆದು ಈ 12-15 ಲಸ ತೆಗೆದು ಇದನ್ನ ಕ್ವಿಕ್ ಇರಬೇಕು. 12-15 ಲಸ ನಿಮ್ಗೆ ಹೇಳಿ 2 ತಗೊಳ್ಳೋ, ನೀವೇನಾದ್ರೂ ಕೇಳಂಗಿಲ್ಲ. 15 2 3 15. ಇವಾಗ 3 ಬಗ್ಗೆ ತಗೋತೀನಿ. 3 ಒಂದಲೆ 3 5 15 5 ತಗೋತೀನಿ. ಒಂದು ಲಾಸ್ಟ್ ಒಂದು ಬರೋ ತನಕ ಆಯ್ತು. ಹೆಂಗ್ ಮಾಡಬೇಕು? 5 3 15 15 30 32 60. ಇದೇನಪ್ಪ ಅಂತಂದ್ರೆ ಇಂಟು ಚಿಹ್ನೆ, ಮತ್ತು ರಾಂಗ್ ಅಲ್ಲ, ಇಂಟು ಚಿಹ್ನೆ. ಲಸ 60 ಅಂತ ಬೇಡ. ನೋಡ್ರಿ, ಇಲ್ಲಿ 60 ಹಚ್ತೀನಿ, ಲಸ ಹಿಂಗ್ ತಗೋತೀನಿ. 12 ಎಷ್ಟೇ 60ಪ್ಪ? 12 5 60, 5 ತೋರಿ. 15 ಎಷ್ಟೇ 60? 15 4 60. ಕಾನ್ಸೆಪ್ಟ್ ಒಂದ್ ತಿಳ್ಕೊರಿ. ಇಲ್ಲೊಂದು ಈಗ ನಮ್ಮ ಟ್ಯಾಂಕ್ ಐತಪ್ಪ ಅಂತಂದ್ರ, ಈ ಟ್ಯಾಂಕ್ ಐತಂತಂದ್ರ ಇಲ್ಲೇನಿದೆ 60 ಬಂದತ್ತಲ್ಲ, ಇದೇ 12 ನಿಮಿಷ ತುಂಬಿಸತಿ, ಬಿ 15 ನಿಮಿಷ ತುಂಬಿಸತ್ ಅಂತಂದ್ರ ಇದ್ರದ್ದೇನಿಲ್ಲ 60 ಲಸ ಮತ್ತೆ 60 ಯೂನಿಟ್ಸ್ ಅಷ್ಟು ನೀರ್ ಟ್ಯಾಂಕ್ ಇರ್ತೈತಿ ಅಂತ. ಈ 60 ಯೂನಿಟ್ಸ್ ಅಂತ 60 ಯೂನಿಟ್ಸ್ ನೀರ್ ಟ್ಯಾಂಕ್ ಹಿಡಿತೈತಿ ಅಂತ. ಈ 60 ಯೂನಿಟ್ಸ್ ಅನ್ನ ಈ ಎ ನಲ್ಲಿ ಏನ್ ಮಾಡ್ತೈತಿ, 1 ನಿಮಿಷಕ್ಕೆ 5 ಯೂನಿಟ್ಸ್ ತುಂಬಿಸತ್ತೆ. ಬಿ ನಲ್ಲಿ 1 ನಿಮಿಷಕ್ಕೆ 4 ಯೂನಿಟ್ಸ್ ತುಂಬಿಸ್ತೈತಿ ಅನ್ನೋ ಕಾನ್ಸೆಪ್ಟ್. ಇನ್ನೊಂದು ಹೇಳ್ತೀನಿ ನೋಡ್ರಿ, ಎ 12 ನಿಮಿಷ ತುಂಬಿಸ್ತೈತಿ, ಬಿ 15 ನಿಮಿಷ ಕೊಟ್ಟಿರ್ತಾನೆ. ಲಸ ತನಕ ಏನಿದೆ 60 ಬರುತ್ತಲ್ಲ, ಅಂದ್ರೆ 60 ಯೂನಿಟ್ಸ್ ಆಫ್ ವಾಟರ್ ಈ ಟ್ಯಾಂಕ್ ಫಿಲ್ ಮಾಡ್ಕೊತೈತಿ ಅಂದ. ಈ 60 ಯೂನಿಟ್ಸ್ ಆಫ್ ವಾಟರ್ ಫಿಲ್ ಮಾಡ್ಕೊತಂದ್ರ ಎ 1 ನಿಮಿಷಕ್ಕೆ 5 ಯೂನಿಟ್ಸ್ ತುಂಬಿಸ್ತೈತಿ ಅಂದಂಗ, ಬಿ 1 ನಿಮಿಷಕ್ಕೆ 4 ಯೂನಿಟ್ಸ್ ತುಂಬಿಸ್ತೈತಿ ಅಂದಂಗ. ಹೆಂಗ್ ಸರ್? ಇವಾಗ ನೋಡಿ, 2 ತುಂಬಿಸೋದವ ಕೂಡಿಸ್ರಿ. ಎಷ್ಟಾಯ್ತು? 9.
ಒಂದೊಂದು ನಿಮಿಷ 9 ಯೂನಿಟ್ಸ್ ನೀರು ತುಂಬಿಸಿರ್ತೈತಿ. ನಮಗೇನಂದ ನಾವ 3 ನಿಮಿಷಗಳ ನಂತರ ಎ ನಲ್ಲಿಯನ್ನು ನಿಲ್ಲಿಸಲಾಗಿದೆ ಅಂದ್ರ 3 ನಿಮಿಷದ ನಂತರ ಎ ನಲ್ಲಿ ನಿಲ್ಲಿಸ್ತಂದ್ರ 3 ನಿಮಿಷ 2 ನಲ್ಲಿಗಳು ಕೂಡೇನೆ ಬಿದ್ದಿರ್ತಾವ ಟ್ಯಾಂಕ್ ಒಳಗೆ ನೀರ್ ಟ್ಯಾಂಕ್ ಒಳಗೆ. ಅದಕ್ಕ ಆ 3 ನಿಮಿಷ ಏನೈತಲ್ಲ ಈ 3 ನಿಮಿಷ ಗುಣಿಸ್ಬೇಕು. ಅವಾಗ 93 ಎಷ್ಟಾಯ್ತು 27 ಆಯ್ತು. ಅಂದ್ರ ಈ 60 ಯೂನಿಟ್ಸ್ ಈ ಟ್ಯಾಂಕ್ ತುಂಬಬೇಕಾಗಿತ್ತಪ್ಪ ಅಂತಂದ್ರ ಈ ಟ್ಯಾಂಕ್ ತುಂಬಬೇಕಾಗಿತ್ತಂದ್ರ ಈ 60 ಯೂನಿಟ್ಸ್ ಏನು ವಾಟರ್ ಫಿಲ್ ಆಗುತ್ತಲ್ಲ ಅದ್ರೊಳಗೆ 2 ನಲ್ಲಿ ಸ್ಟಾರ್ಟ್ ಆಗಿದೆ 27 ಯೂನಿಟ್ಸ್ ವಾಟರ್ ಫಿಲ್ ಆಗಿರ್ತದೆ. ಇನ್ನು ಉಳಿದಿದ್ದ 60 27 ಯೂನಿಟ್ಸ್ ವಾಟರ್ ಹೋಯ್ತು ಫಿಲ್ ಆಗಿರ್ತೈತಿ. ಉಳಿದಿದ್ದು 33 ಯೂನಿಟ್ಸ್. ಈ 33 ಅಂದ್ರೆ ಈ 60ರಾಗ ಈ 27 ಕಡಿಮೆ ಉಳಿದೆಷ್ಟು 33. ಇವಾಗ ಎ ನಲ್ಲಿ ನಿಲ್ಲಿಸ ಅಂದ್ರೆ ಎ ನಲ್ಲಿ ಬಂದ್ ಮಾಡಿರ್ತಾರೆ. ಉಳಿದಿದ್ದು ಬಿ ನಲ್ಲಿ ಒಂದೇ. ಆ ಬಿ ನಳ ತುಂಬಿಸ್ಬೇಕಲ್ಲ, ಈ ಬಿ ನಳ ತುಂಬಿಸ್ಬೇಕಂದ್ರೆ ಅದು 1 ನಿಮಿಷಕ್ಕೆ ಎಷ್ಟು ಯೂನಿಟ್ಸ್ ತುಂಬಿಸುತ್ತ 4 ಯೂನಿಟ್ಸ್. ಆ 4ಅನ್ನ ಡಿವೈಡೆಡ್ ಬೈ ಮಾಡ್ಬೇಕು. ಇಲ್ಲಿ ತಕ ಮಾಡಿದ್ರ ಸರ್ ಮುಂದೆ ಹೆಂಗ್ ಮಾಡ್ಬೇಕು? ಹಿಂಗ್ ಮಾಡಿದ್ರೆ ನೀವು ಭಾಗಾಕಾರ ಮಾಡೇ ಮಾಡ್ತೀರಾ. 33 ಡಿವೈಡೆಡ್ ಬೈ 4. 4 ಎಂಟ್ಲೆ 30 1 ಐತಿ. ಇದು ನೀವು ಹೆಂಗ್ ಬರೀತೀರಿ? ಮಿಶ್ರ ಭಿನ್ನರಾಶಿ ಒಳಗೆ ಹೆಂಗ್ ಬರೀತೀರಿ ಅಂತಂದ್ರ 8 ಪೂರ್ಣಾಂಕ 1 4 8 ಇಲ್ಲಿ ಬರೀತೀನಿ, 1 ಮೇಲೆ ಬರೀತೀನಿ, ಈ 4 ಇಲ್ಲಿ ಬರೀತೀನಿ. ಇಷ್ಟು ನಿಮಿಷ ಒಳಗ ಉಳಿದದ್ದನ್ನ ಈಗ ಏನಿದೇನು ಉಳಿದಿರ್ತೈತಲ್ಲ ಆ ಉಳಿದನ್ನ ಬಿ ತುಂಬಿಸ್ತೈತಿ ಅನ್ನೋದು. ಇನ್ನೊಮ್ಮೆ ಹೇಳ್ಬಿಡ್ತೀನಿ ಕೇಳ್ಬೇಡ್ರಿ. ಎ ಮತ್ತು ಬಿ ಎಂಬ 2 ಕೋಣಗಳು ಒಂದು ತೊಟ್ಟೆಯನ್ನು ಕ್ರಮವಾಗಿ 12 ಮತ್ತು 15 ನಿಮಿಷಗಳಲ್ಲಿ ತುಂಬಿಸ್ತೈತಿ. ಅಂದ್ರೆ ಇದು ಎ ನಲ್ಲಿ 12 ನಿಮಿಷ ತುಂಬಿಸ್ತೈತಿ, ಬಿ ನಲ್ಲಿ 15 ನಿಮಿಷ ತುಂಬಿಸ್ತೈತಿ ಅಂದಂಗ. ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಏಕಕಾಲಕ್ಕೆ 2 ನಲ್ಲಿಗಳು ಅಂದ್ರೆ 2 ಟೈಮ್ ಈ ಟ್ಯಾಂಕ್ ಅಲ್ಲಿ 2 ಟೈಮ್ ಬಿಟ್ರ ಅಂತಂದ್ರ ಏಕಕಾಲಕ್ಕೆ 2 ನಲ್ಲಿ ಸ್ಟಾರ್ಟ್ ಮಾಡಿದ್ರ 3 ನಿಮಿಷಗಳ ನಂತರ ಎ ನಲ್ಲಿ ಬಂದ್ ಮಾಡ್ತಾರೆ. ಅಂದ್ರೆ 3 ನಿಮಿಷಗಳಿಗೆ 3 ನಿಮಿಷ ತನಕ ಈ 2 ನೀರು ಬಿದ್ದಿರ್ತಾವ, ಅವಾಗ 3 ನಿಮಿಷಕ್ಕೆ ಬಂದ್ ಮಾಡ್ತಾರೆ. ಹಾಗಿದ್ದಲ್ಲಿ ಉಳಿದ ಟ್ಯಾಂಕ್ ಅನ್ನು ತುಂಬಿಸಲು ಬಿ ನಲ್ಲಿ ಎಷ್ಟು ಸಮಯ ತೆಗೆದಿದೆ? ಯಾಕಂದ್ರೆ ಎ ಕ್ಲೋಸ್ ಮಾಡಿದ್ರೆ ಬಿ 1 ಇರುತ್ತೆ, ಬಿ ಎಷ್ಟು ಟೈಮ್ ತುಂಬಿಸುತ್ತೆ ಕಾನ್ಸೆಪ್ಟ್ ಹೆಂಗೆ ಮಾಡಬೇಕು? ಲಸ ತೆಗಿರಿ. ಲಸ 60 ಮತ್ತು ಆ 60 ಇರಲಿ 12 ಎಷ್ಟು ಆಗುತ್ತೆ 15 60 15 ಎಷ್ಟು ಆಗುತ್ತೆ 15 60 ಇಷ್ಟು ಬರ್ಕೊಂಡು 2 ನಲ್ಲಿ ತುಂಬಿಸಬಹುದಾವ ಅಂತಂದ್ರೆ ನೀವು ಸರ್ ಆವಾಗಲೇ ಹೇಳ್ಬಿಟ್ಟಾನೆ ಇವೆರಡು ಕೂಡಿಸ್ತೀರಿ 9 ಇಟ್ರಿ. 2 ನಲ್ಲಿ ಬಿದ್ದಿದೆ ಎಷ್ಟು ನಿಮಿಷ? 3 ನಿಮಿಷ. 3 ನಿಮಿಷ ಅಂತಂದ್ರೆ ಆ 3 ಇಲ್ಲಿ ಬರೀಬೇಕು. 9 3 20. ನಿಮ್ ಟ್ಯಾಂಕ್ ಎಷ್ಟು ಯೂನಿಟ್ಸ್ ನೀರು ಹಿಡಿತೈತಿ? 60 ಯೂನಿಟ್ಸ್ ನೀರು ಹಿಡಿತೈತಿ. ಈ 60 ಯೂನಿಟ್ಸ್ ನೀರು ಹಿಡಿತೈತಿ. ಆಲ್ರೆಡಿ 2 4 ಸೇರಿಸಿ 27 ಯೂನಿಟ್ಸ್ ನೀರು ಬಿದ್ದೈತಿ ಒಳಗೆ. ಉಳಿದಿದ್ದು ಎಷ್ಟು ಯೂನಿಟ್ಸ್? 33 ಯೂನಿಟ್ಸ್. ಅಂದ್ರೆ 67 27 33 ಯೂನಿಟ್ಸ್ ಉಳಿತು. ಈ 33 ಯೂನಿಟ್ಸ್ ಅನ್ನು ಯಾವ ನಲ್ಲಿ ಫಿಲ್ ಅಪ್ ಮಾಡಬೇಕು? ಎ ನಲ್ಲಿ ಕ್ಲೋಸ್ ಮಾಡೋಣ, ಬಿ ನಲ್ಲಿ ಕೇಳಲ್ಲ ನಾವು. ಆ ಬಿ ನಲ್ಲಿ ಎಷ್ಟು ಯೂನಿಟ್ಸ್? ಬಿ ನಲ್ಲಿ 4 ಐತಿ. ಬಿ ನಲ್ಲಿ 4 ಐತಿ. ಆ 4 ಅನ್ನ ಇಲ್ಲಿ ಬರ್ದೀವಿ. ಇವಾಗ ಇದನ್ನ ಭಾಗಾಕಾರ ಮಾಡಿ ಈ ತರ ಬಂತು 8 ಪೂರ್ಣಾಂಕ 1 4 ನಿಮಿಷ ಒಳಗ ಆ ಬಿ ನಲ್ಲಿ ಅದು ಕ್ಲೋಸ್ ಮಾಡುತ್ತೆ. ಇವಾಗ 2ನೇ ಕ್ವಶನ್ ನೋಡೋಣ. ನೋಡ್ರಿ ಈ 6ನೇ ವಿಧಾನದೊಳಗ ಇವಾಗ 2ನೇ ಲೆಕ್ಕ ಐತಿ. ಈ 2ನೇ ಲೆಕ್ಕವನ್ನು 1ನೇ ಲೆಕ್ಕ ಕಾನ್ಸೆಪ್ಟ್ ಹೇಳಿ ನಾನು. ಕಾನ್ಸೆಪ್ಟ್ ಏನು ಹೇಳಿ ಅಂತಂದ್ರೆ ಅವಾಗಲೇ ಲೆಕ್ಕ ಎಲ್ಲ ಕಾನ್ಸೆಪ್ಟ್ ಪ್ರಾಕ್ಟಿಕಲ್ ಆಗಿ ಹೇಳಿದೆ, ಆಮೇಲೆ ಲೆಕ್ಕನ ತಿಳಿಸಿದೆ. ಇದು 2ನೇ ಲೆಕ್ಕವನ್ನು ಚಂದ ತಿಳ್ಕೊಂಡ್ಬಿಡ್ರಿ. ನೋಡಿ ಬಿಡ ಕೆಪಿಎಸ್ಸಿ ಗ್ರೂಪ್ ಸಿ 2011 ಮೇ 11 2017 ಮೇ 11 ಬಿದ್ದ ಕ್ವಶನ್ ಪೇಪರ್ ಬಾರಿ ಇಂಪಾರ್ಟೆಂಟ್. ಹೈಯೆಸ್ಟ್ ಕ್ವಶನ್ ಹೋಗೋಣ ಅಂತಂದ್ರ RFO ರೇಂಜ್ ಫಾರೆಸ್ಟ್ ಆಫೀಸರ್ ಆಗಲಿ, ಇವಾಗ UPSC ಆಗಲಿ ಈ ಲೆಕ್ಕ ಟೈಪ್ ಹೋಗೋಣ. ನೆಕ್ಸ್ಟ್ ನಾನು ಹೋಮ್ವರ್ಕ್ ಕೊಡದೆ UPSC ಕ್ವಶನ್. ಈಗ ಇದೊಂದು ಲಾಸ್ಟ್ ಲೆಕ್ಕ ನೋಡ್ಬಿಡ್ರಿ. 2ನೇ ಲೆಕ್ಕ ಏನಲ್ಲಿ ಒಂದು ತೊಟ್ಟಿಯನ್ನು ತುಂಬಲು 15 ನಿಮಿಷ ಸಮಯ ತೆಗೆದುಕೊಳ್ಳುವುದು. ಎ ನಲ್ಲಿ ತುಂಬಿಸಂತ. ಹಾಗೂ ಬಿ ನಲ್ಲಿ ಅದೇ ತೊಟ್ಟಿಯನ್ನು ತುಂಬಲು 20 ನಿಮಿಷ ಸಮಯ ತೆಗೆದುಕೊಳ್ಳುವುದು. ಒಂದು ವೇಳೆ ಈ 2 ನಲ್ಲಿಗಳನ್ನು ಒಟ್ಟಿಗೆ ಸೇರಿ ಕಾರ್ಯ ಆರಂಭಿಸಿದ 4 ನಿಮಿಷಗಳ ನಂತರ ಇಟ್ ಮೀನ್ಸ್ ಈ 2 ನಲ್ಲಿನ ಸ್ಟಾರ್ಟ್ ಮಾಡಿರ್ತೀವಿ, ಬಕೆಟ್ ಕಲ್ಲಿ 2 ನಲ್ಲಿ ಸ್ಟಾರ್ಟ್ ಮಾಡಿರ್ತೀವಿ, ನೀರ ಬೀಳ್ತಿರ್ತೈತಿ. ಆ ನೀರ್ ಬಿದ್ದಾದ್ಮೇಲೆ 4 ನಿಮಿಷಕ್ಕೆ 2 ನಲ್ಲಿ ಬಿದ್ದಿರುತ್ತೆ. 4 ನಿಮಿಷಕ್ಕೆ ಬಿ ನಲ್ಲಿ ಅಂದ್ರೆ ತೆಗೆದು ಹಾಕಲಾಯ್ತು ಅಂದ್ರೂ ಒಂದೇ, ಮುಚ್ಚಿರ್ತಾರ ಅಂದ್ರೂ ಒಂದೇ.
ಬಿ ನಲ್ಲಿ ಮುಗಿಸ್ತಾರೆ. ಇನ್ನು ಉಳಿದ ಎ ನಲ್ಲಿ ಒಂದೇ ಒಂದು ಇರ್ತದೆ. ಹಾಗಾದ್ರೆ ಉಳಿದ ತೊಟ್ಟೇನು ಅಂದ್ರೆ ಇನ್ನು ಉಳಿದಿದ್ದನ್ನ ಎ ನಲ್ಲಿ ಎಷ್ಟು ನಿಮಿಷಗಳ ಸಮಯದಲ್ಲಿ ತುಂಬಿಸುತ್ತದೆ ಅಂತ ಕೇಳ್ತಾರೆ. ಹೆಂಗ್ ಸರ್ ಹೆಂಗ್ ಮಾಡೋದು ಅಂತಂದ್ರೆ ಸಿಂಪಲ್ ನೋಡ್ರಿ, ಇಲ್ಲಿ ಎ ನಲ್ಲಿ ಎಷ್ಟು ಐತಪ್ಪ ಡೈಗ್ರಾಮ್ ಹಾಕಿ ಕೊಡ್ತೀವಿ ನೋಡ್ರಪ್ಪ. ನೀವು ಮೊದಲು ಇದೊಂದು ತಿಳ್ಕೊಂಡ್ಬಿಡ್ರಿ. ಎ ನಲ್ಲಿ ಎಷ್ಟೈತಿ 15 ನಿಮಿಷ ಐತಾ, ಬಿ ನಲ್ಲಿ ಎಷ್ಟೈತಿ 20 ನಿಮಿಷನೇ ತುಂಬಿಸೋ ಕೆಪಾಸಿಟಿ ಐತಿ. ಅದ್ ನೋಡೋಣ. 15 ಬರ್ಕೋತೀನಿ ಎ ನಲ್ಲಿ, ಇದು ಬಿ ನಲ್ಲಿ ಎಷ್ಟೈತಿ 20 ನಿಮಿಷ ತುಂಬಿಸ್ತೈತಿ. ಇವಾಗ ಏನ್ ಮಾಡ್ಬೇಕು ಸರ್ ಅಂತಂದ್ರೆ ಲಸ ತಗೋತೀರಿ, ಬರಾಬರ ಲಸ ತಗೋದ್ಬಿಟ್ರಿ. ಹಂಗೆ ಇಲ್ಲಿ ತೆಗಿತೀನಿ ನೋಡ್ರಿ, 15 20 ಲಸ ತೆಗೀರಿ. 15 ಅಂತಂದ್ರೆ 5 ಮಲಿ ತಗೊಂಡ್ಬಿಡ್ತೀನಿ. 5 ಮೂರ್ಲೆ 5 4 3 1 4 4. ಯಾಕಂತಂದ್ರ 4 ಏನಾದ್ರು 3 ಮುಗಿಯದೈತೆ ಇಲ್ಲ, ಅದಕ್ಕೆ 4 ಸೇಮ್ ಮಾಡಬೇಕು. 4 ತಗೋತೀನಿ, 1ಕ್ಕೆ 1 ಇರಬೇಕು, 4 1 4. ಈ ಲಾಸ್ಟಿಗೆ 1 1 ಬಂತ, ಲಸ ಹೋಯ್ತಿ. 4 ಮೂರ್ಲೆ 12 12 ಐತೆ 60. 4 ಇಂಟು 3 ಇಂಟು 5 ಇಲ್ಲಿ ಬರ್ದಿವ್ರಿ ಅನ್ಬೇಡ್ರಿ, ಇಲ್ಲಿ ಬರ್ದೀನಿ. ಎಷ್ಟೈತೆ 4 12 ಐತೆ 60. ಲಸ ಎಷ್ಟು ಬಂತು 60. ಆ ಲಸ ಬಂದಿದ್ದಾನ 60 ಇಲ್ಲಿ ಬನ್ನಿ. ನಿಮ್ಗೆ ಇನ್ನೊಂದು ಹೇಳ್ತೀನಿ ಕೇಳ್ರಿ, ಇದು 60 ಏನಪ್ಪಾ ಅಂತಂದ್ರ ಇಲ್ಲೇನ್ ಟ್ಯಾಂಕ್ ಫಿಲ್ ಮಾಡ್ಬೇಕಿಲ್ಲ, ಈ 60 ಯೂನಿಟ್ಸ್ ನೀರ್ ಐತಿ ಅನ್ನ ಯೂನಿಟ್ಸ್ ಯಾಕಂದ್ರೆ ಒಬ್ಬರು ಲೀಟರ್ ಅನ್ರಿ, ಒಬ್ಬೊಬ್ರು ಕಿಸೆಕ್ ಅನ್ರಿ, ಒಬ್ಬೊಬ್ರು ML ಅಂತ ಇರ್ತಿರಲ್ಲ. ಯೂನಿಟ್ ಅಂದ್ರೆ ಅದು ಕಿಸೆಕ್ ಇರ್ಲಿ, ಲೀಟರ್ ಇರ್ಲಿ, ML ಇರಲ್ಲ. ಸೊ ಅದಕ್ಕೋಸ್ಕರ ಯೂನಿಟ್ಸ್ ಏನಾಗತ್ತೀನಿ, ಇದು 60 ಯೂನಿಟ್ಸ್ ಕೆಪಾಸಿಟಿ ಟ್ಯಾಂಕ್. ಈ 60 ಇಲ್ಲಿ ಬರುತ್ತೆ. ಈ 60 15 ಎಷ್ಟೇ 60, 15 4 60. 20 ಎಷ್ಟೇ 60, 23 60. ಇವೆರಡರಲ್ಲಿ ತುಂಬಿಸಬೇ ಇದಾವ ಅಂತಂದ್ರೆ ಪ್ಲಸ್ 7. ಇವೆರಡು ಕೂಡಿಸಿದ್ರೆ ಪ್ಲಸ್ 7 ಆಯ್ತು. ಇವಾಗ ಈ ಎರಡರಲ್ಲಿ ಒಟ್ಟಿಗೆ ಸೇರಿ ಕಾರ್ಯ ಆರಂಭಿಸಿದ. ಇವೆರಡರಲ್ಲಿ ಸೇರಿ ಆ ಟ್ಯಾಂಕ್ ತುಂಬಿಸಾಕತ್ತಿದಪ್ಪ ಅಂತಂದ್ರ 1 ನಿಮಿಷಕ್ಕೆ 7 ಯೂನಿಟ್ಸ್ ನೀರು ತುಂಬಿಸ್ತೈತಿ ಅನ್ನೋದು. ಆ ಟ್ಯಾಂಕಿನ ಕೆಪಾಸಿಟಿ ಐತಿ 60 ಯೂನಿಟ್ಸ್. ಈ ಎರಡು ಸೇರ್ಸ್ನಲ್ಲಿ ಎಷ್ಟು ಯೂನಿಟ್ಸ್ ತುಂಬಿಸಾಕ್ತಾವ 7. ಹಂಗ 4 ನಿಮಿಷದ ತನಕ 2 ನಲ್ಲಿಗಳು ಅಂದ್ರೆ 2 ನಳ ಆ ಟ್ಯಾಂಕ್, ಈ ಟ್ಯಾಂಕ್ ನಾಗ 2 ನಳ 4 ನಿಮಿಷದ ತನಕ ನೀರ ಫಿಲ್ಅಪ್ ಆಗಿರ್ತದೆ. ಇಷ್ಟು ಫಿಲ್ಅಪ್ ಆಗಿರ್ತದೆ. ಹಂಗಂದ್ರ ಆ 4 ಕೊಟ್ಟಿರ್ತಕ್ಕಂಥ ನಿಮಿಷನ ಇಂಟು ಮಾಡ್ತೀನಿ. ಈ 7 ಇಲ್ಲಿ ಸೇಮ್ ಬರೀತೀನಿ ಇಂಟು ಈ 4 ನಿಮಿಷ ಇದು 7 4 ಎಷ್ಟಾಯ್ತು 28 ಆಯ್ತು. ಈ 60 ಯೂನಿಟ್ಸ್ ಒಳಗೆ 28 ಯೂನಿಟ್ಸ್ ತುಂಬಿ ಬಿಟ್ಟೈತಿ. ಇನ್ನು ಖಾಲಿ ಉಳಿದಿರೋದು ಎಷ್ಟು ಯೂನಿಟ್ಸ್ ಅಪ್ಪ ಅಂತಂದ್ರೆ 60ರಾಗ 28 ಯೂನಿಟ್ಸ್ ಗಳಿದೆ 32 ಯೂನಿಟ್ಸ್ ಬರುತ್ತೆ. ಈ 32 ಯೂನಿಟ್ಸ್ ನೀರನ್ನ ಆಲ್ರೆಡಿ ಯಾವ ಬಿ ನಲ್ಲಿ ಏನು ತೆಗೆದು ಹಾಕಲಾಯ್ತು ಅಂತಂದ್ರೆ ಬಿ ನಲ್ಲಿ ಕ್ಲೋಸ್ ಮಾಡೋದಾಗ, ಬಿ ನಲ್ಲಿ ಕ್ಲೋಸ್ ಮಾಡಿರ್ತಂದ್ರೆ ಇದನ್ನ ಕ್ಲೋಸ್ ಮಾಡಿದಾಗ ಉಳಿದಿರೋದಿದೆ ಎ ನಲ್ಲಿ. ಇದನ್ನ ತಗೊಂಡು ಇದಕ್ಕೆ ಭಾಗಿಸ್ಬೇಕು. ಯಾಕಂದ್ರೆ ಬಿ ನಲ್ಲಿ ತೆಗೆದಿರ್ತಾರ, ಬಿ ನಲ್ಲಿ ತೆಗೆದಿತ್ತು. ಇನ್ನು ಉಳಿದ 32 ಯೂನಿಟ್ಸ್ ಅನ್ನ ಎ ನಲ್ಲಿ ಒಂದೇ ತುಂಬಿಸ್ಬೇಕಲ್ಲ. ಇದು 1 ನಿಮಿಷಕ್ಕೆ 4 ಯೂನಿಟ್ಸ್ ತುಂಬಿಸುತ್ತೆ. ಹಾಗಾದ್ರೆ 1 ನಿಮಿಷಕ್ಕೆ 4 ಯೂನಿಟ್ಸ್ ಅಂತಂದ್ರೆ ಇನ್ನ ಉಳಿದಿದ್ದ 32 ಯೂನಿಟ್ಸ್ ನೀರನ್ನ ಎಷ್ಟು ನಿಮಿಷ ತುಂಬಿಸ್ತೈತೆ ಅಂತ ಹೇಳಿದ್ರೆ 4 1 4 32 ಹಂಗಂದ್ರೆ 8 ನಿಮಿಷಕ್ಕೆ ಆ ಉಳಿದಿದ್ದನ್ನ ಬಿ ನಲ್ಲಿ ಎ ನಲ್ಲಿ ತುಂಬಿಸ್ತೈತಿ ಅಂದಾಗ ಸಿಂಪಲ್ ಒಂದು ಹೇಳ್ಬಿಡ್ತೀನಿ, ಮುಗಿಸ್ಬಿಡ್ತೀನಿ. ಬಡ ಕೆಪಿಸಿ ಬಿಡಿಸಿ ಕೇಳಿದ ಕ್ವಶನ್ಸ್ ಎ ನಲ್ಲಿ ಇಷ್ಟು ನಿಮಿಷ ತುಂಬಿಸುತ್ತ, ಬಿ ನಲ್ಲಿ ಇಷ್ಟು ನಿಮಿಷ ತುಂಬಿಸುತ್ತ. ಹಂಗಾದ್ರೆ 2 ನಳ ಸೇರಿಸಿ 4 ನಿಮಿಷ ಬಿದ್ದು ಆಮೇಲೆ ಬಿ ನಲ್ಲಿ ಏನೋ ಪೈಪ್ ಕಟ್ ಆಯ್ತು, ಏನಾಗಿ ಬಂದಾಯ್ತು. ಆ ಉಳಿದಿದ್ದನ್ನು ಏನು ಲೆಸ್ ಅಂದ್ರೆ ಹಿಂಗ್ ಬರ್ಕೋರಿ ಲಸ ತೆಗಿರಿ. 15 4 60 23 60 2 ಕೂಡಿಸಿ 7 ಆಯ್ತು. ಅಂದ್ರೆ 1 ನಿಮಿಷಕ್ಕೆ 7 ಯೂನಿಟ್ಸ್ ತುಂಬಿಸುತ್ತ. ಹಂಗಾದ್ರೆ 4 ನಿಮಿಷಕ್ಕೆ 2 ಆಯ್ತು, 28 ಯೂನಿಟ್ಸ್ ತುಂಬಿಸ್ತೀವಿ. ಟೋಟಲ್ ನಮ್ದು ಟ್ಯಾಂಕ್ 60 ಯೂನಿಟ್ಸ್ ನೀರು ಹಿಡಿತೈತಿ. 60 ಯೂನಿಟ್ಸ್ 28 ಯೂನಿಟ್ಸ್ 32 ಯೂನಿಟ್ಸ್. ಈ 32 ಯೂನಿಟ್ಸ್ ಅನ್ನ ಆಲ್ರೆಡಿ ಈ ಬಿ ನಲ್ಲಿ ತೆಗೆದಿರ್ತದೆ. ಉಳಿದ ತೊಟ್ಟೆನ ಎ ನಲ್ಲಿ ಒಂದು ತುಂಬಿಸ್ಬೇಕಲ್ಲ. ಸೊ ಅದಕ್ಕೋಸ್ಕರ ಈ ಎ ನಲ್ಲಿ ಉಳಿದಿದ್ದನ್ನ ಇಲ್ಲಿ ಬರ್ಕೊಂಡಿನಿ. ಬರ್ಕೊಂಡು ಡಿವೈಡ್ ಮಾಡಿ 8 ನಿಮಿಷ. ಇಲ್ಲಿಗೆ ಇದು 6ನೇ ವಿಧಾನದ ಲೆಕ್ಕ ಮುಗಿದಿ. ಈಗ ಇನ್ನೊಂದು ಲೆಕ್ಕ ಏನಾಯ್ತಲ್ಲ ಅದನ್ನ ನಿಮ್ಗೆ ಹೋಮ್ವರ್ಕ್ ಕೊಡ್ತೀನಿ. UPSC 2002 ಕ್ವಶನ್ ಪೇಪರ್ ಓದೈತಿ. ಇನ್ನೊಂದು ಕ್ವಶನ್ ಪೇಪರ್ MBA 2014 ಕ್ವಶನ್ ಪೇಪರ್ ಬಿದ್ದೈತಿ. ಆ ಕ್ವಶನ್ ನೀವೇ ಬರೆದು ಬಿಡಿಸಿ ನಿಮ್ ಬುಕ್ನಾಗ ಬರ್ಕೋರಿ. ಹೊಳ್ಳಿ ನೀವು ಕಮೆಂಟ್ ಬಾಕ್ಸ್ನಾಗ ಅದನ್ನ ಆನ್ಸರ್ ಹಾಕ್ರಿ. ಇವಾಗ ಅದು 3rd ಲೆಕ್ಕ ನೋಡ್ಬಿಡ್ರಿ.
ನೋಡ್ರಿ ಇದು ಥರ್ಡ್ ಕ್ವಶನ್ ಅವಾಗಿಗಿಂತ ಇದೇನ್ ಸ್ವಲ್ಪ ಡಿಫ್ರೆಂಟ್ ಐತಂದ್ರೆ ಎ ಕೊಳವೆ 15 ನಿಮಿಷಗಳಲ್ಲಿ ಬಿ ಕೊಳವೆ 20 ನಿಮಿಷಗಳಲ್ಲಿ ತುಂಬಿಸತ್ತ. ಇದು UPSC 2002 ಕ್ವಶನ್ ಪೇಪರ್ ಬಂದಿದ್ದು ಸ್ವಲ್ಪ ಟಿಕ್ ಐತಿ. ಇದು ನೋಡೋಣ ಹೆಂಗೆ. ಎ ಬಿ ಕೊಳವೆಗಳು 4 ನಿಮಿಷಗಳು ತೆರೆದಿಟ್ಟು ನಂತರ ಎ ಕೊಳವೆಯನ್ನು ಮುಚ್ಚಿಡ್ತಾರೆ. ಇಲ್ಲಿ ತನಕ ಅವಾಗಲೇ ಕ್ವಶನ್ ಸೇಮ್ ಇದೆ. ಅವಾಗಲೇ ಕ್ವಶನ್ ಸೇಮ್ ಕೇಳಿದ್ದ ಹಿಂದಿನ ಕ್ವಶನ್ ಬಿ ಉಳಿದ ಟ್ಯಾಂಕ್ಗಳು ಭರ್ತಿ ಮಾಡಲು ಬಿ ಟ್ಯಾಂಕ್ ಎಷ್ಟು ಬೇಕಾದ ಸಮಯ ಕೇಳ್ತಿದ್ದಾರೆ. ಬಟ್ ಈಗ ಹಂಗೆ ಕೇಳಿಲ್ಲ, ಪೂರ್ಣ ಟ್ಯಾಂಕ್ ಭರ್ತಿಯಾಗಲು ಬೇಕಾದ ಒಟ್ಟು ಸಮಯ ಎಷ್ಟು ಅಂತ ಕೇಳ್ಯಾರ. ಸಿಂಪಲ್ ಮಾಡ್ರಿ, ಅಗಲಿದ ಸೇಮ್ ಮಾಡಿ. 4ನೇ ಇದಕ್ಕೆ ಬಂದಿದ್ದ ಲಸ ತಗೋರಿ, ಅದಕ್ಕೆ ಇನ್ನೂ 4 ಮಾಡ್ರಿ, ಬಂದದ್ದು ಯೂನಿಟ್ಸ್ ಡಿವೈಡೆಡ್ ಬೈ ಬಿ ಏನಿರ್ತದ ಅದನ್ನ ಮಾಡ್ರಿ. ಬಂದಂತ ಆನ್ಸರ್ ನ ಪ್ಲಸ್ ಈ 4 ಅಂಶನ ಕೂಡಿಸ್ಬಿಡ್ರಿ, ಅದೇ ಆನ್ಸರ್. ಯಾಕಪ್ಪ ಅಂತಂದ್ರ ಪೂರ್ಣ ಟ್ಯಾಂಕ್ ಭರ್ತಿ ಆಗಕ್ಕೆ ಟೈಮ್ ಎಷ್ಟು ಬೇಕಂತ ಕೇಳ ಆಲ್ರೆಡಿ 2 ನಲ್ಲಿಗಳು ಸೇರಿಸಿ 4 ನಿಮಿಷ ತನಕ ತುಂಬಿಸಿರ್ತಾವ. ಮತ್ತು ಉಳಿದಿದ್ದನ್ನು ಯಾವ ಏನಲ್ಲಿ ಮುಂಚೆ ಅಂದ್ರೆ ಬಿ ನಲ್ಲಿ ಅದೆಷ್ಟು ಆಗ್ತದೆ 2 ಕೂಡಿಸ್ರಿ, ಅದ ಆನ್ಸರ್ ಬರುತ್ತ. ಇದು ಹೆಂಗ್ ಮಾಡಿ. ಬೈ ಚಾನ್ಸ್ ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ನಾನು ಕಮೆಂಟ್ ಬಾಕ್ಸ್ ನ ಹೇಳಿದ್ರೆ ನಾನು ಮಾಡ್ತೀನಿ. ಲಾಸ್ಟ್ ಎಲ್ಲರಿಗೂ ಒಂದು ಮಾತು ಹೇಳ್ಬಿಡ್ತೀನಿ ಕೇಳ್ರಿ. ಇವಾಗ ನಿಮ್ಗೇನಾದ್ರು ನಂದು ಟೀಚಿಂಗ್ ಇಷ್ಟ ಆಯ್ತು, ಎಲ್ಲರೂ ಏನ್ ಹೇಳ್ತಿದಾರಪ್ಪ ಅಂತ ಸರ, ಮತ್ತೆ ಇದು ನಲ್ಲಿ ಮತ್ತು ದೊಡ್ಡ ನಾವು ಅಂಡರ್ಸ್ಟ್ಯಾಂಡ್ ಇದೆ ಸರ್, ಅಂಡರ್ಸ್ಟ್ಯಾಂಡ್ ಆಗಿದೆ, ಫುಲ್ ಅಂಡರ್ಸ್ಟ್ಯಾಂಡ್ ಆಗ ಸರ್. ಇವಾಗ ಬೋರ್ಡ್ಸ್ ಅಂಡ್ ಸ್ಟ್ರೀಮ್ಸ್ ದಯವಿಟ್ಟು ವಿಡಿಯೋ ಮಾಡೋಣ ನೋಡೋಣ. ಬೋರ್ಡ್ಸ್ ಅಂಡ್ ಸ್ಟ್ರೀಮ್ಸ್ ವಿಡಿಯೋ ಮಾಡೋದಾದ್ರೆ ಮಾಡ್ತೀನಿ. ನಿಮ್ಮಿಂದ ನನಗೆ ಸಪೋರ್ಟ್ ಬಹಳ ಬೇಕಾಗಿತ್ತು. ಯಾಕಂತಂದ್ರೆ ಇವತ್ತು ಎಷ್ಟೋ ಜನ BA ವಿದ್ಯಾರ್ಥಿಗಳಿಗೆ ಅರ್ಥ ಆಗ್ತಿಲ್ಲ ಅಂತಿದ್ದಾರೆ. ನಾನು ಒಂದು ಗ್ರೂಪ್ ಅಲ್ಲಿ, ಒಂದು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನಾನು ಒಂದು ವಿಡಿಯೋ ಶೇರ್ ಮಾಡ್ರಿ ಸರ್ ಅಂತ ಹಿಂಗ್ ಕೇಳ್ಕೊಳಕ್ ಹೋದ್ರೆ ದುಡ್ಡು ಕೇಳ್ತಿದಾರ, ರೊಕ್ಕ ಕೇಳ್ತಿದಾರ, ಮತ್ತ ಆಗಲ್ಲ ಅಂತಿದಾರ. ಸೊ ನೀವೇನಾದ್ರು ನನ್ನ ಸಪೋರ್ಟ್ ಮಾಡಿದಾರಪ್ಪ ಅಂತ ನಿಮ್ ಬೋರ್ಡ್ಸ್ ಅಂಡ್ ಸ್ಟ್ರೀಮ್ಸ್ ಮಾಡ್ತೀನಿ, ಎಲ್ಲ ಮಾಡ್ತೀನಿ. ನಾನು ವಿಡಿಯೋ ನಿಮ್ಗೆ ಇಷ್ಟ ಆಯ್ತಪ್ಪ ಅಂತಂದ್ರೆ ನಿಮ್ ಪರ್ಸನಲ್ ನಿಮ್ ಎಲ್ಲ ಫ್ರೆಂಡ್ಸ್ಗೆ, ನಿಮ್ಗೆಲ್ಲ ಡಿಗ್ರಿ ಫ್ರೆಂಡ್ಸ್, ಡಿಗ್ರಿ ಗ್ರೂಪ್ಗೆ ಎಲ್ಲರಿಗೂ ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡಿಸ್ರಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಯಾಕಂತಂದ್ರೆ ದಿನ ವಿಡಿಯೋ ಅಪ್ಲೋಡ್ ಮಾಡಿದ್ದು ನಿಮ್ಗೆ ಬರ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿಸಿ ಬೆಲ್ ಬಟನ್ ಒತ್ತಿರಿ. ಅಂದ್ರೆ ನಿಮ್ಗೆ ನಾನು ದಿನ ಏನು ವಿಡಿಯೋ ಬಿಡ್ತೀನಲ್ಲ ಅದು ಬಿಡ್ತೀನಿ. ಮತ್ತೆ ಸೈನ್ಸ್ ಟಾಪಿಕ್ಸ್ ಮಾಡ್ತೀನಿ ಟಫ್ ಇದ್ದಿದ್ದು. ಸೊ ಅದಕ್ಕೋಸ್ಕರ ನಿಮ್ ಫ್ರೆಂಡ್ಸ್ ನಾನು ಇಷ್ಟ ಆಗಿದ್ದ ನಿಮ್ ಫ್ರೆಂಡ್ಸಿಗೆ ಎಲ್ಲರಿಗೂ ಹೇಳ್ರಿ, ಸಬ್ಸ್ಕ್ರೈಬ್ ಮಾಡಿಸ್ರಿ, ನಿಮ್ ಊರಾಗೂ ಮಾಡಿಸ್ರಿ. ಯಾಕಂದ್ರೆ ನನಗೆ ಔಟ್ಸೈಡ್ ಸಪೋರ್ಟ್ ಸಿಗ್ತಿಲ್ಲ. ಯಾಕಂದ್ರೆ ಈ ಸಣ್ಣ ವಯಸ್ಸಿಗೆ 23-24 ವಯಸ್ಸಿಗೆ ನಾನು ಹಿಂಗ್ ಬೆಳೆದಿರೋದು ನೋಡಿ ಜಲಸ್ ಪಡ್ಕೊತಿದ್ದಾರೆ. ಈಗ ಬೆಳೆಸೋದು ಉಳಿಸೋದು ಎಲ್ಲ ನಿಮ್ ಕೈಯಾಗೈತಿ. ಸೊ ದಯವಿಟ್ಟು ನೀವು ಮಾಡಬೇಕು ಅನಿಸ್ತೈತಿ ಮಾಡ್ರಿ, ಇಲ್ಲಾಂದ್ರೆ ಬಿಡ್ರಿ. ನಮ್ದು ಇದೇ ವಿಡಿಯೋ ಲಾಸ್ಟ್ ಆಗತ್ತ. ನೀವೇನಾದ್ರು ಸಪೋರ್ಟ್ ಮಾಡಿರಂತ ನೆಕ್ಸ್ಟ್ ಇಂತ ಹಿಡಿದು ನಿಮ್ದು ಏನು ಬೇಡಿಕೆ ಇತ್ತಲ್ಲ ಬೋರ್ಡ್ಸ್ ಅಂಡ್ ಸ್ಟ್ರೀಮ್ಸ್ ಇದೇ ತರ ಮಾಡೋಣ. ಇನ್ ಲಾಸ್ಟ್ ಈ ಟಾಪಿಕ್ ಬಗ್ಗೆ ಹೇಳಿದ್ರೆ ಈ ಟಾಪಿಕ್ ಇಲ್ಲಿ ಮುಗಿತು. ಇನ್ ಇದ್ರ ಮೇಲೆ ಏನಾದ್ರು ಟ್ರಿಕ್ಕಿ ಕ್ವಶನ್ಸ್ ಕೇಳಿದ್ರೆ ನಾನು ಮೇನ್ ಕಾನ್ಸೆಪ್ಟ್ ಹೇಳಿನಲ್ಲ ಆ ಸೇಮ್ ಕಾನ್ಸೆಪ್ಟ್ ಒಂದು ತಲೆಗೆ ಇಟ್ಕೊಂಡ್ಬಿಡ್ರಿ. 1 ನಿಮಿಷ ಓಡಿಸ್ಲಾರ್ದು ನೋಡ್ಸಿ ಕಾನ್ಸೆಪ್ಟ್ ವಿತ್ ಎಲ್ಲ ಕ್ಲಿಯರ್ ಐತೆ ಅಂದ್ರೆ ಬೇಕಾದ ಕ್ವಶನ್ ಕೇಳಿ. ಇದ್ರ ಮೇಲೆ ಹಿಂಗೂ ಕ್ವಶನ್ಸ್ ಕೇಳ್ತಾರೆ. ಎ 10ರಿಂದ ಕೆಲಸ ಮುಗಿಸ್ತಾನ, ಬಿ 15ರಿಂದ ಕೆಲಸ ಮುಗಿಸ್ತಾನ. ಇಬ್ರು ಕೆಲಸ ಆರಂಭ ಮಾಡಿದ 4 ದಿನಗಳ ನಂತರ ಎ ಬಿಟ್ಟು ಹೋಗ್ತಾನ. ಸೇಮ್ ಕಾನ್ಸೆಪ್ಟ್, ಸೇಮ್ ಇದೇ ತರ ಮಾಡಿ ಆನ್ಸರ್ ಕೊಡೋದು. ಸೊ ದಯವಿಟ್ಟು ಎಲ್ಲರೂ ಆ ತರ ಮಾಡಿ. ನಿಮ್ ಮುಂದ ಇನ್ನೊಂದು ವಿಷಯ ಏನ್ ಶೇರ್ ಮಾಡ್ಬೇಕಂದ್ರೆ ಈ ವಿಡಿಯೋ ಒಬ್ಬೊಬ್ರಿಗೆ ಕ್ಲಾರಿಟಿ ಇಲ್ಲ, ಒಬ್ಬೊಬ್ರಿಗೆ ಎಕೋ ಆಗೋದಂದ್ರೆ ಏರ್ಕೊಂಡು ಹಾಕ್ತಾರೆ. 1ನೇ ಪಾಯಿಂಟ್. 2ನೇ ಪಾಯಿಂಟ್, ಇವಾಗ ವಿಡಿಯೋ ಕ್ಲಾರಿಟಿ ಇಲ್ಲ ಅಂದ್ರೆ ಸ್ವಲ್ಪ ವಿಡಿಯೋ ಕ್ಲಾರಿಟಿ ಇಟ್ಟು ನೋಡ್ರಿ, ಅದು ನಿಮ್ಗೆ ಎಲ್ಲರಿಗೂ ಕ್ಲಿಯರ್ ಆಗಿ ಗೊತ್ತಾಗ್ಬಿಡತ್ತ. ಓಕೆ, ಎಲ್ಲರಿಗೂ ಥ್ಯಾಂಕ್ ಯು.